ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಆತ್ಮಬಂಧುಗಳಾದ ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಅತೀ ಪವಿತ್ರವಾದ, ನಿತ್ಯ ನೂತನ, ನಿತ್ಯ ಸನಾತನವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಲಲಿತಾ ಸಹಸ್ರನಾಮದ ಅದ್ಭುತವಾದ ಅಧ್ಯಾಯ 12ನೇ ಅಧ್ಯಾಯ, ಷಟ್ಚಕ್ರೋಪರಿ ಸಂಸ್ಥಿತ. ಅಂದರೆ 6 ಚಕ್ರಗಳಲ್ಲಿ ಅವಳು ಲಲಿತಾ ಪರಮೇಶ್ವರಿ ಯಾವ ಯಾವ ರೂಪದಲ್ಲಿ ಇದ್ದಾಳೆ ಅಂತ ಹೇಳುವ ಅದ್ಭುತವಾದ ವರ್ಣನೆಯನ್ನು ನಾವು ನೋಡಿದೆವು. ಈಗ 111ನೆಯ ಶ್ಲೋಕ, ಇದು 13ನೇ ಅಧ್ಯಾಯ, ಶ್ರೀವಿದ್ಯಾ ವಿರಾಟ್ ರೂಪ ಯೋಗ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಹೆಸರಿದೆ. ಭಗವದ್ಗೀತೆಯಲ್ಲಿ ಇದ್ದ ಹಾಗೆಯೇ 18 ಅಧ್ಯಾಯಗಳಿವೆ. ಪ್ರತಿ ಅಧ್ಯಾಯಕ್ಕೂ ಒಂದೊಂದು ಹೆಸರುಗಳನ್ನು ಆ ವಾಗ್ದೇವತೆಗಳು ಕೊಟ್ಟಿದ್ದಾರೆ. ಈಗ 13ನೇ ಅಧ್ಯಾಯ, ಶ್ರೀವಿದ್ಯಾ ವಿರಾಟ್ ರೂಪ ಯೋಗ, 111ನೆಯ ಶ್ಲೋಕ. ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣ ಕೀರ್ತನ ಪುಲೋಮಜಾರ್ಚಿತ ಬಂಧಮೋಚನಿ ಬರ್ಬರಾಲಕ, ಅಥವಾ ಕೆಲವು ಕಡೆ ಬಂಧುರಾಲಕ ಅಂತ ಇದೆ. ಪುಣ್ಯಕೀರ್ತಿ, ಕೀರ್ತಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಹೆಸರು ಹೋಗುವಂಥದ್ದು, ಹೆಸರು ಬರುವಂಥದ್ದು ಅಥವಾ ಹೆಸರು ಹೋಗೋದು ಅಂತ ಹೇಳ್ತೀವಿ ನಾವು. ಯಾವಾಗ? ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಒಂದು ಯಶಸ್ಸು ಅಥವಾ ಕೀರ್ತಿ ಸಿಗತ್ತೆ. ಪ್ರಸಿದ್ಧಿಯನ್ನು ಅವಳು ಪಡೆದಿದ್ದಾಳೆ. ಹಾಗೆಯೇ ನಮಗೆ ಕೂಡ ಅವಳು ಈ ಅನುಗ್ರಹವನ್ನು ನಮಗೆ ಪಾಲಿಸ್ತಾಳೆ. ಅಂದರೆ ಕೀರ್ತಿ ಬರೋದು ಮುಖ್ಯ ಅಲ್ಲ, ಪುಣ್ಯ ಕಾರ್ಯಗಳನ್ನು ಮಾಡುವಂಥದ್ದು ಮುಖ್ಯ. ಹಾಗೆಯೇ ನಮ್ಮ ಕೈಯಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿಸಿ ನಮಗೆ ಕೀರ್ತಿ ಬರುವಂತೆ ಅವಳು ಮಾಡ್ತಾಳೆ. ಹಾಗೆಯೇ ಪುಣ್ಯ ಲಭ್ಯ, ಅವಳು ಯಾವಾಗ ಲಭ್ಯಳಾಗ್ತಾಳೆ ನಮಗೆ? ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಮಾತ್ರ. ಪುಣ್ಯದ ಕಾರ್ಯ ಏನು ಅಂತ ಹೇಳಿದರೆ ಧರ್ಮದ ಮಾರ್ಗದಲ್ಲಿ ನಡೆಯುವಂಥದ್ದು. ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯವೂ ಕೂಡ ಪುಣ್ಯ ಕಾರ್ಯಗಳೇ. ಅದರಲ್ಲಿಯೂ ಭಗವಂತನ ಸ್ಮರಣೆ ಮಾಡಿದಂತಹ ಕಾರ್ಯಗಳು ಖಂಡಿತವಾಗಿಯೂ ಪುಣ್ಯ ಕಾರ್ಯಗಳಾಗತ್ತೆ. ಈ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಅವಳು ನಮಗೆ ಲಭ್ಯಳಾಗ್ತಾಳೆ. ಅಷ್ಟು ಸುಲಭದಲ್ಲಿ ಸಿಗ್ತಾಳ ಅವಳು? ಸಿಗಬೇಕು ಅಂತಿದ್ರೆ ಎಷ್ಟೋ ಕಷ್ಟಪಡಬೇಕು. ಅದರಲ್ಲೂ ಕಷ್ಟಪಡಬೇಕು ಅಂತೇಳಿದ್ರೆ ಏನು? ಪುಣ್ಯ ಕಾರ್ಯಗಳನ್ನು ನಾವು ಮಾಡ್ತಾನೆ ಹೋಗಬೇಕು. ಹೋದಾಗ ಲಭ್ಯಳಾಗ್ತಾಳೆ. ಪುಣ್ಯ ಶ್ರವಣ ಕೀರ್ತನ, ಹಾಗೆಯೇ ಶ್ರವಣ ಕೀರ್ತನ, ಅವಳ ಬಗ್ಗೆ, ಅವಳ ವಿಚಾರಗಳ ಬಗ್ಗೆ ಶ್ರವಣವನ್ನು ಮಾಡುವಂಥದ್ದು. ಶ್ರವಣ ಅಂತ ಹೇಳಿದರೆ ಇಲ್ಲಿ ಬರೇ ಕೇಳೋದು ಅಂತಲ್ಲ, ನಿಜವಾಗಿ ಆದರೂ ಕೇಳೋದು ಅಂತ ಅರ್ಥ. ಆದರೆ ಇಲ್ಲಿ ಬರೇ ಕೇಳೋದು ಅಂತ ಅರ್ಥ ಅಲ್ಲ, ನಾವು ಗ್ರಹಿಸುವಂಥದ್ದು. ಓದೋದಿರ್ಬೋದು, ಅದು ಯಾವುದೇ ಇರ್ಬೋದು, ನೋಡೋದಿರ್ಬೋದು, ಕೆಲವು ನಾಟಕಗಳನ್ನೋ ಅಥವಾ ನೃತ್ಯಗಳನ್ನೋ ಅಥವಾ ಟಿ ವಿಯಲ್ಲಿ ಬರುವಂತಹ ಕೆಲವು ವಿಚಾರಗಳನ್ನು ನಾವು ನೋಡಿ ತಿಳಿತೇವೆ. ಹಾಗೆ ಗ್ರಹಿಸುವಂಥದ್ದು. ಹಾಗೆಯೇ ಕೀರ್ತನ, ಇಲ್ಲಿ ಕೀರ್ತನ ಅಂತ ಹೇಳಿದರೆ ನಾವು ಅವಳ ಬಗ್ಗೆ, ಅವಳ ಕೀರ್ತಿಯ ಬಗ್ಗೆ ಗುಣಗಾನವನ್ನು ಮಾಡುವಂಥದ್ದು, ಭಜನೆಗಳು, ಸ್ತೋತ್ರಗಳನ್ನು ಹಾಡುವಂಥದ್ದು. ಇದೆಲ್ಲ ಶ್ರವಣ ಕೀರ್ತನ, ಇದೆಲ್ಲವೂ ಕೂಡ ಪುಣ್ಯ ಸಂಪಾದನೆಗೆ ದಾರಿಯಾಗಿರತ್ತೆ. ಅವಳು ಶ್ರವಣ ಕೀರ್ತನೆಯನ್ನು ಮಾಡ್ತಾನೆ ಇರ್ತಾಳೆ. ಶ್ರವಣ ಯಾಕೆ ಮಾಡ್ತಾಳೆ ಅವಳು? ನಾವೆಲ್ಲ ಅವಳ ಸ್ತೋತ್ರ ಹೇಳಿದಾಗ ಅವಳು ಶ್ರವಣ ಮಾಡಬೇಡವೆ ಮತ್ತೆ? ಹಾಗಾಗಿ ನಾವು ಶ್ರವಣ ಕೀರ್ತನ ಎಲ್ಲವನ್ನು ಪುಣ್ಯ ಸಂಪಾದನೆಗೋಸ್ಕರ ಮಾಡಿ ಆಮೇಲೆ ಅವಳು ಲಭ್ಯಳಾಗ್ತಾಳೆ ನಮಗೆ. ಪುಲೋಮಜಾರ್ಚಿತ, ಪುಲೋಮಜ ಅಂತ ಹೇಳಿದರೆ ಪುಲೋಮನ ಮಗಳು, ಇಂದ್ರನ ಹೆಂಡತಿ ಶಚೀದೇವಿ. ಶಚೀದೇವಿಯ ತಂದೆಯ ಹೆಸರು ಪುಲೋಮ ಅಂತ.
ಹಾಗಾಗಿ ಪುಲೋಮ ಜಾ ಜಾ ಅಂತ ಹೇಳಿದರೆ ಅವನಿಂದ ಹುಟ್ಟಿದವಳು. ಇದರ ಕಥೆ ಏನು ಅಂತ ಹೇಳಿದರೆ, ಒಂದು ಸಲ ಈ ಇಂದ್ರನಿಗೆ, ಇಂದ್ರ ಅಂತ ಹೇಳಿದ್ರೆ ನಿಜವಾಗಿ ಒಂದು ಪದವಿ. ಈಗ ನಾವು ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದಾಗ ಒಂದು ಪದವಿ ಅದು. ಆದರೆ ಆ ಪದವಿಯಲ್ಲಿದ್ದಂತಹ ಆ ಇಂದ್ರನಿಗೆ ಒಂದು ಸಲ ಬ್ರಹ್ಮಹತ್ಯಾ ಪಾಪದಿಂದಾಗಿ ಆ ಪಾಪ ತಟ್ಟಿ ಅವನು ಭೂಮಿಯಲ್ಲಿ ಹುಟ್ಟಬೇಕಾಯ್ತಂತೆ. ಆ ಸಮಯದಲ್ಲಿ ಒಬ್ಬ ನಹುಷ ಅಂತ ಹೇಳುವ ಒಬ್ಬನನ್ನು ಇಂದ್ರ ಪದವಿಗೆ ನೇಮಕ ಮಾಡಿದರು. ಒಳ್ಳೆಯವನೇ, ಆದರೂ ನೋಡಿ ನಮಗೆ ಪದವಿ ಬಂದಾಗ ನಾವು ಹೇಗಾಗ್ತೇವೆ, ಅಹಂಕಾರ ತುಂಬಿ ತುಳುಕಿ, ಯಾರು ಏನು ನಮಗೆ ಬೇರೆ ವಿಚಾರ ನಮಗೆ ಗೊತ್ತೇ ಇರೋದಿಲ್ಲ ಬೇರೆಯವರ ಬಗ್ಗೆ, ನಮ್ಮದು ಮಾತ್ರ ಅವಾಗ ಅಷ್ಟು ಅಹಂಕಾರದಿಂದ ತುಂಬಿರ್ತೇವೆ ನಾವು. ಇವನು ಕೂಡ ಏನು ಅಂದ್ಕೊಂಡ, ನನಗೆ ಇಂದ್ರ ಪದವಿ ಸಿಕ್ತು, ಇಂದ್ರನ ಹೆಂಡತಿ ಶಚೀದೇವಿ ನನ್ನ ಹೆಂಡತಿ ಆಗಬೇಕು ತಾನೇ. ಈಗ ಎಷ್ಟು ದುಷ್ಟ ಆಲೋಚನೆ ಬಂದುಬಿಡ್ತು. ಶಚೀದೇವಿಗೆ ಭಯ ಆಯಿತು. ನಾನೆಲ್ಲಿ ಇವನ ಹೆಂಡತಿಯಾಗಿ ಹೋಗಬೇಕು, ಏನು ಮಾಡೋದು ಇದಕ್ಕೆ ಅಂತ ಹೇಳಿದ್ರೆ, ಅವರ ಗುರುವಾದ ಬೃಹಸ್ಪತಿ, ದೇವತೆಗಳ ಗುರು ಬೃಹಸ್ಪತಿಯನ್ನು ವಿಚಾರಣೆ ಮಾಡಿದಾಗ ಬೃಹಸ್ಪತಿ ಹೇಳಿದ್ರಂತೆ, ಒಂದು ಮಂಡಲ ಪೂಜೆ, ಒಂದು ಮಂಡಲದವರೆಗೆ ಲಲಿತಾ ಮಾತೆಯ ಪೂಜೆಯನ್ನು ಮಾಡು ನೀನು. ಆಮೇಲೆ ಉಪಾಯವನ್ನು ಹೇಳಿಕೊಟ್ರು. ಹಾಗೆಯೇ ಒಂದು ಮಂಡಲ ಅಂದರೆ 40 ದಿನಗಳ ಕಾಲ ಪೂಜೆಯನ್ನು ಮಾಡುವಂತಹ ಒಂದು ವ್ರತವನ್ನು ದೀಕ್ಷೆಯಾಗಿ ಸ್ವೀಕಾರ ಮಾಡಿ, ಆಮೇಲೆ ಈ ನಹುಷನಿಗೆ ಒಂದು ಸಂದೇಶವನ್ನು ಕಳಿಸಿದ್ಲು. ನಾನು ಈಗ ಒಂದು ಮಂಡಲ ಅಂದರೆ 40 ದಿನದವರೆಗೆ ಲಲಿತಾ ಮಾತೆಯ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಹಾಗಾಗಿ ನಿನ್ನ ಹೆಂಡತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದಾದ ಮೇಲೆ ನೀನು ನನ್ನ ಹತ್ರ ಬರುವಾಗ ಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡು ಬರಬೇಕು. ಆ ಪಲ್ಲಕ್ಕಿಯನ್ನು ಯಾರು ಹೊತ್ತುಕೊಂಡು ಬರಬೇಕು ಅಂತ ಹೇಳಿದರೆ ಯಾರೋ ಸಾಮಾನ್ಯ ಮನುಷ್ಯರಲ್ಲ, ಸಪ್ತ ಋಷಿಗಳು. ಈ ಸಪ್ತ ಋಷಿಗಳು ನಿನ್ನ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ನನ್ನ ಅರಮನೆಗೆ 40 ದಿನಗಳ ನಂತರ ಬರಬೇಕು ಅಂತ ಅವಳು ಸಂದೇಶವನ್ನು ನಹುಷನಿಗೆ ಕಳಿಸಿದ್ಳು. ಆಮೇಲೆ 40 ದಿನಗಳ ಕಾಲ ಏಕಾಗ್ರ ಮನಸ್ಸಿನಿಂದ ಆ ಲಲಿತಾ ಮಾತೆಯ ಪೂಜೆಯನ್ನು ಮಾಡ್ತಾಳೆ. ಆಮೇಲೆ 40 ದಿನ ಕಳೀತು. ನಹುಷ ಈ 7 ಸಪ್ತ ಋಷಿಗಳು ನಮಗೆ ಗೊತ್ತಿದೆ, ಎಲ್ಲರಿಗೂ ಸಂದೇಶವನ್ನು ಕಳಿಸಿ ಎಲ್ಲರನ್ನೂ ಬರಮಾಡಿಕೊಂಡು ಅವರ ಹತ್ರ ಪಲ್ಲಕ್ಕಿಯನ್ನು ಹೊರಿಸಿ, ಆ ಪಲ್ಲಕ್ಕಿಯಲ್ಲಿ ತಾನು ಇಂದ್ರ ಪದವಿ ಇದೆ ಈಗ, ಹಾಗಾಗಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೊರಟ. ಎಷ್ಟು ದಾರಿ ಹೋದರೂ ಬೇಗ ಬೇಗ ಹೋಗೋದಿಲ್ಲ ಇವರು. ಈ ಋಷಿಗಳು ಬೇಗ ಬೇಗ ಹೊತ್ಕೊಂಡು ಹೋಗ್ತಾರಾ, ಸಿಟ್ಟು ಬರ್ತಾ ಇತ್ತು. ಅದರಲ್ಲಿಯೂ ಈ ಅಗಸ್ತ್ಯ ಮಹಾಮುನಿ, ಅವನು ಹೇಗಿದ್ದಾನೆ, ಕುಳ್ಳಕ್ಕೆ ದೊಡ್ಡ ಹೊಟ್ಟೆಯವನು, ಬೇಗ ಬೇಗ ನಡೆಯೋಕ್ಕಾಗಲ್ಲ. ಬೇರೆಯವರೆಲ್ಲ ಸ್ವಲ್ಪ ಎತ್ತರಕ್ಕಿದ್ರು, ಇವನು ಮಾತ್ರ ಕುಳ್ಳಕ್ಕಿದ್ದ. ಹಾಗೆ ಒಂದು ಬದಿ ಸ್ವಲ್ಪ ಒಂದು ಕಡೆಗೆ ವಾಲ್ತಾ ಇತ್ತು. ಯಾಕೆಂದರೆ ಅವನು ಕುಳ್ಳಕ್ಕಿದ್ದಾನೆ, ಇವ್ರ ಜೊತೆ ಬೇಗ ಬೇಗ ನಡೆಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಜರ್ಕ್ ಥರ ಬರ್ತಾ ಇತ್ತಂತೆ. ನಹುಷನಿಗೆ ಎಷ್ಟು ಬೇಗ ಹೋಗಿ ಶಚೀದೇವಿಯನ್ನು ಕೂಡಿಕೊಳ್ತೇನೆ ನಾನು ಅಂತ ಹೇಳುವ ಆಸೆ. ಹಾಗಾಗಿ ಈ ಆಸೆಯಿಂದಾಗಿ, ಕಾಮದಿಂದಾಗಿ ಕ್ರೋಧ, ಸಿಟ್ಟು ಬಂದುಬಿಡ್ತು. ಇದು ಯಾರು ಹೀಗೆ ನನ್ನನ್ನು ಹೊತ್ಕೊಂಡು ಹೋಗ್ತಾ ಇರೋದು, ಪಲ್ಲಕ್ಕಿಯನ್ನು ಸರಿಯಾಗಿ ಹೊತ್ತುಕೊಂಡು ಬೇಗ ಬೇಗ ಕರೆದುಕೊಂಡು ಹೋಗಬೇಕಲ್ವೇ ಅಂತ ಹೇಳಿಬಿಟ್ಟು ಬಗ್ಗಿ ನೋಡಿದಾಗ ಗೊತ್ತಾಯಿತು ಅಗಸ್ತ್ಯ ಮಹಾಮುನಿ ಅಂತ ಹೇಳಿ. ಹಾಗಾಗಿ ಈ ಅಗಸ್ತ್ಯ ಮಹಾಮುನಿಯನ್ನು ಕೋಪದಿಂದ ಕಾಲಿನಲ್ಲಿ ಚೆನ್ನಾಗಿ ಒದ್ದು ಬಿಟ್ಟ. ಬೇಗ ಬೇಗ ಹೋಗು ಅಂತ ಹೇಳಿ ಚೆನ್ನಾಗಿ ಒದ್ದು ಬಿಟ್ಟ ಕೋಪದಿಂದ. ಅಗಸ್ತ್ಯ ಮಹಾಮುನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು. ನೀನು ಹೆಬ್ಬವಾಗಿ ಹುಟ್ಟು ನೀನು ಅಂಥೇಳಿ ನಹುಷನಿಗೆ ಶಾಪವನ್ನು ಕೊಟ್ಟುಬಿಟ್ರು. ಹಾಗಾಗಿ ಈ ಲಲಿತಾ ಮಾತೆಯ ಪೂಜೆಯನ್ನು ಮಾಡಿ ಅವಳ ಅನುಗ್ರಹದಿಂದಾಗಿ ಈ ಥರದ ಪರಿಸ್ಥಿತಿಯಲ್ಲಿ ಬಂದುಬಿಡ್ತು. ಅವಳೇ ತರಿಸಿದ್ದು ತಾನೇ ಈ ಥರದ ಪರಿಸ್ಥಿತಿ. ಯಾಕೆ ಅಂತೇಳಿದರೆ ಅಷ್ಟು ಏಕಾಗ್ರ ಮನಸ್ಸಿನಿಂದ ಆ ತಾಯಿಯ ಪೂಜೆ ಮಾಡಿದಾಗ ಆ ತಾಯಿ ಯಾವುದೋ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಂಡು ಬಂದು ಆ ಭಕ್ತಳಿಗೆ ಹೇಗೆ ಬೇಕಾಗಿತ್ತೋ ಹಾಗೇ ಮಾಡಿಬಿಟ್ಲು. ಹಾಗೆ ನಹುಷ ಶಚೀದೇವಿಯನ್ನು ಎಂದೂ ಕೂಡಿಕೊಳ್ಳಿಕ್ಕೆ ಆಗಲೇ ಇಲ್ಲ. ಆಮೇಲೆ ಇಂದ್ರ ತನ್ನ ಶಾಪ ವಿಮೋಚನೆಯಾಗಿ ಮತ್ತೆ ಬರ್ತಾನೆ, ಶಚೀದೇವಿಯನ್ನು
ಕೂಡಿಕೊಳ್ತಾನೆ. ಹಾಗಾಗಿ ಅವಳು ಪುಲೋಮಜ ಅರ್ಚಿತ, ಪುಲೋಮಜಳಿಂದ ಅರ್ಚಿತಲ್ಪಟ್ಟವಳು ಮಹಾ ತ್ರಿಪುರ ಸುಂದರಿ ಲಲಿತಾ ಮಾತೆ. ಬಂಧಮೋಚನಿ, ನಮಗೆಷ್ಟೊಂದು ಬಂಧ ಇದೆ, ಎಲ್ಲವೂ ಬಂಧನವೇ ನಮಗೆ. ನಮ್ಮ ಕುಟುಂಬ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ದುಡ್ಡು, ನನ್ನ ಪದವಿ, ನನ್ನ ಕೀರ್ತಿ, ನನ್ನ ಯಶಸ್ಸು, ಎಲ್ಲವೂ ಬಂಧನವೇ ನಮಗೆ. ಈ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥವಳು ಲಲಿತಾ ಮಾತೆ. ಬಂಧ ವಿಮೋಚನಿ. ಬರ್ಬರಾಲಕ, ಕೆಲವು ಕಡೆ ಬರ್ಬರಾಲಕ ಅಂತ ಇದೆ, ಕೆಲವು ಕಡೆ ಬಂಧುರಾಲಕ ಅಂತ ಇದೆ. ಅಲಕ ಅಂತ ಹೇಳಿದರೆ ನಮ್ಮ ಕೂದಲು, ಗುಂಗುರು ಕೂದಲು, ಗುಂಗುರು ಕೂದಲಿಗೆ ಅಲಕ ಅಂತ ಹೆಸರು. ಹಾಗೆ ಇದು ಬರ್ಬರಾಲಕ ಅಂತ ಹೇಳಿದರೆ ನೋಡಿ, ಕೆಲವರ ಗುಂಗುರು ಕೂದಲು ಹೇಗಿರುತ್ತೆ ಅಂತ ಹೇಳಿದರೆ ಒಂದು ಅಲೆ ಮೇಲೆ ಕೆಳಗೆ ಅಲೆಯ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಕೃಷ್ಣಾಷ್ಟಕದಲ್ಲಿ ಕುಟಿಲಾಲಕ ಸಂಯುಕ್ತಂ ಅಂತ ಬರುತ್ತೆ. ಕುಟಿಲವಾದ ಅಲಕ, ಹೇಗೆ ತುಂಬ ಕೂದಲಿದೆ, ಎಲ್ಲವೂ ಗುಂಗುರು ಗುಂಗುರು ಗುಂಗುರಾಗಿದೆ. ಹಾಗಾಗಿ ಕುಟಿಲ ಅಲಕ ಅಂತೇಳಿ ಅವನಿಗೆ ಹೆಸರಿದೆ. ಇಲ್ಲಿ ಬಂಧುರಾಲಕ ಅಥವಾ ಬರ್ಬರಾಲಕ ಅಂತ ಇದೆ. ಉತ್ತಮವಾದ ಅಲೆಯ ಹಾಗಿರುವ ಗುಂಗುರು ಕೂದಲಿನವಳು. ಆ ಗುಂಗುರು ಕೂದಲೆಲ್ಲ ಹಣೆಯ ಮೇಲೆ ಚೆನ್ನಾಗಿ ಮುದ್ದಾಗಿ ಬೀಳ್ತಾ ಇದೆ. ವಿಮರ್ಶ ರೂಪಿಣಿ ವಿದ್ಯಾ ವ್ಯದಾದಿ ಜಗತ್ಪ್ರಸೂಹು. ವಿಮರ್ಶ ರೂಪಿಣಿ, ಬ್ರಹ್ಮನಿಗೆ ಅಂದರೆ ಪರಬ್ರಹ್ಮ ಎರಡು ಥರವಾಗಿ ಹೇಳ್ತಾರೆ, ಪ್ರಕಾಶ ಮತ್ತು ವಿಮರ್ಶ. ಇಲ್ಲಿ ಪ್ರಕಾಶ ಅಂತ ಹೇಳಿದರೆ ಆ ಆತ್ಮತತ್ವ, ವಿಮರ್ಶ ಅಂತ ಹೇಳಿದರೆ ಪ್ರಕೃತಿ ತತ್ವ ಅಂದರೆ ಮಾಯಾ ತತ್ವ. ಈ ವಿಮರ್ಶ, ಈ ರೂಪ ಇಲ್ಲದೆ ಇದ್ದರೆ ಶಿವ ಅಥವಾ ಆ ಪರಬ್ರಹ್ಮ ಅಥವಾ ಆ ಆತ್ಮ ಜಡ ಆಗಿಬಿಡತ್ತೆ. ನಮಗೆ ಎಲೆಕ್ಟ್ರಿಸಿಟಿ ಇದೆ, ಆದರೆ ಯಾವ ಒಂದು ಉಪಕರಣವೂ ಇಲ್ಲ ಅಂತಾದರೆ ಎಲೆಕ್ಟ್ರಿಸಿಟಿ ಇದ್ದು ಪ್ರಯೋಜನ ಇಲ್ಲ, ಉಪಕರಣಗಳು ಬೇಕು. ಹಾಗೆಯೇ ಪ್ರಕೃತಿ ಅಂತ ಹೇಳ್ತೀವಿ, ಅಥವಾ ಇದನ್ನೇ ಮಾಯಾ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಪಡಿಸುವಂತಹ ಒಂದು ಶಕ್ತಿ, ಅವ್ಯಕ್ತವಾಗಿರೋದನ್ನು ವ್ಯಕ್ತಪಡಿಸುವಂತಹ ಶಕ್ತಿಗೆ ಹೆಸರು ವಿಮರ್ಶ. ಹಾಗಾಗಿ ಅವಳು ವಿಮರ್ಶ ರೂಪಿಣಿ. ಪ್ರಕಾಶವೂ ಅವಳೇ, ವಿಮರ್ಶವೂ ಅವಳೇ. ಹಾಗಾಗಿ ವಿಮರ್ಶ ರೂಪಿಣಿ. ಇನ್ನೊಂದು ವಿಧದಲ್ಲಿ ನೋಡಬೇಕು ಅಂತ ಇದ್ದರೆ ವಿಮರ್ಶ ಅಂತೇಳಿದರೆ ನಾವು ವಿಚಾರ ವಿನಿಮಯವನ್ನು ಮಾಡಿ ತಿಳಿದುಕೊಳ್ಳುವಂಥದ್ದಕ್ಕೆ ವಿಮರ್ಶ, ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದಕ್ಕೆ ವಿಮರ್ಶ ಅಂತ ಹೆಸರು. ವಿಮರ್ಶ ರೂಪಿಣಿ. ವಿದ್ಯಾ, ಯಾವುದೇ ವಿದ್ಯೆ ಇರಲಿ, ಅಧ್ಯಾತ್ಮ ವಿದ್ಯೆ ಇರಲಿ, ಲೌಕಿಕ ವಿದ್ಯೆ ಇರಲಿ, ಯಾವುದೇ ವಿದ್ಯೆ ಇರಲಿ, ಅದೆಲ್ಲವೂ ಅವಳೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ದ್ರವಿಣ ಅಂತ ಹೇಳಿದ್ರೆ ಎಲ್ಲ ಸಂಪತ್ತು ನೀನೆ, ವಿದ್ಯೆಯೂ ನೀನೆ. ಒಂದು ಅಡಿಗೆ ಮಾಡುವಂಥದ್ದು ಒಂದು ವಿದ್ಯೆ, ಒಂದು ಕಲೆ, ಅದು ಕೂಡ ಅವಳೇ. ವಿಯದಾದಿ ಜಗತ್ ಪ್ರಸೂಹು. ವಿಯತ್ ಅಂತ ಹೇಳಿದರೆ ಆಕಾಶ, ವಿಯತ್ ಆದಿ ಅಂತ ಹೇಳಿದರೆ ಈ ಜಗತ್ತಿಗೆ ಕಾರಣ ಈ ಪಂಚಭೂತಗಳು. ಈಗ ಈ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿರುವಂಥದ್ದು ಜಗತ್ತು. ಎಲ್ಲರಿಗೂ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಪಂಚಮಹಾಭೂತಗಳು, ಈ ಎಲ್ಲದಕ್ಕೂ ಕಾರಣ ಯಾರು? ಜಗನ್ಮಾತಾ. ಇವರೆಲ್ಲರಿಗೂ ಜನ್ಮವನ್ನು ಕೊಟ್ಟವಂಥವಳು ಅಥವಾ ಸೃಷ್ಟಿ ಮಾಡಿದವಳು ಜಗನ್ಮಾತಾ. ಸರ್ವವ್ಯಾಧಿ ಪ್ರಶಮನಿ. ಎಲ್ಲ ಥರದ ವ್ಯಾಧಿಗಳು, ರೋಗಗಳು, ಯಾವುದೇ ಥರದ ರೋಗ ಇರಲಿ ಅದನ್ನು ನಿವಾರಣೆ ಮಾಡ್ತಾಳೆ. ಹಾಗಾದರೆ ಖಂಡಿತವಾಗಿಯೂ ನಮಗೆಲ್ಲರಿಗೂ ಅಗತ್ಯವಾಗಿರೋ ಒಂದು ನಾಮ ಅಂತ ಹೇಳಿದರೆ ಸರ್ವವ್ಯಾಧಿ ಪ್ರಶಮನಿ. ದೈಹಿಕ ವ್ಯಾಧಿ, ಮಾನಸಿಕ ವ್ಯಾಧಿ, ಎಷ್ಟೊಂದು ಈಗಿನ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್ ಹೇಳ್ತಾರೆ. ಮಾನಸಿಕ ವ್ಯಾಧಿ, ದೈಹಿಕ ವ್ಯಾಧಿ ಅಂತೂ ಇದ್ದೇ ಇದೆ, ಮಾನಸಿಕ ವ್ಯಾಧಿಯು ಈಗ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ನಿವಾರಣೆ ಮಾಡುವಂಥವಳು ಸರ್ವವ್ಯಾಧಿ ಪ್ರಶಮನಿ. ದೈಹಿಕ ಆರೋಗ್ಯ ಇಲ್ಲ ಅಂತಾದರೆ ಅವಳ ಧ್ಯಾನ ಮಾಡೋದು ಕಷ್ಟ, ಅವಳನ್ನು ಸೇರೋದು ಕಷ್ಟ. ದೈಹಿಕ ಆರೋಗ್ಯ ಸರಿ ಇಲ್ಲದೇ ಇದ್ದಾಗ ಮಾನಸಿಕ ಆರೋಗ್ಯವೂ ಕೆಟ್ಟು ಹೋಗುತ್ತೆ. ಅಯ್ಯೋ ನನಗೆ ಹುಷಾರಿಲ್ಲ ಅಂತ ಅಂದ್ಕೊಂಡು ನನಗೇನಾಗುತ್ತೋ, ಆ ಡಾಕ್ಟ್ರ್ ಇವತ್ತು ಟೆಸ್ಟ್ ಹೇಳಿದ್ದಾರೆ, ಏನು ರಿಸಲ್ಟ್ ಬರುತ್ತೋ, ಎಷ್ಟು ನಮಗೆ ಟೆನ್ಷನ್. ದೈಹಿಕ ಆರೋಗ್ಯ ಸರಿ ಇಲ್ಲ ಅಂತಾದರೆ ಮಾನಸಿಕ ಆರೋಗ್ಯವೂ ಕೆಟ್ಟು ಹೋಗುತ್ತೆ. ಇದೆಲ್ಲವನ್ನು, ಈ ಥರದ ವ್ಯಾಧಿಗಳನ್ನು, ಯಾವುದೇ ಥರದ ವ್ಯಾಧಿ ಇರಲಿ, ಅದು ಎಷ್ಟೇ ಕಷ್ಟವಾದ ರೋಗ ಇರಲಿ,
ಅದನ್ನು ನಿವಾರಣೆ ಮಾಡುವಂಥವಳು ಪ್ರಶಮನಿ, ಸರ್ವವ್ಯಾಧಿ ಪ್ರಶಮನಿ. ನಮ್ಮ ಪ್ರಯತ್ನ ಬೇಕು, ಅವಳಾಗೇ ಬಂದು ವಿಮೋಚನೆ ಮಾಡುವಂಥವಳಲ್ಲ. ನಾವು ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಬೇಕು. ಬೇಕಾದ ಔಷಧಿಯನ್ನು ತೆಗೆದುಕೊಳ್ಳಬೇಕು, ಅಥವಾ ಎಕ್ಸಸೈಸೋ ಆ ಯೋಗಾಸನವೋ ಯಾವುದೋ ಮಾಡಬೇಕು. ಅದರ ಜೊತೆಯಲ್ಲಿ ಅವಳಿಗೆ ಶರಣಾಗತಿ, ನೀನೇ ನನಗೆ ಗತಿ ಅಂತ ಹೇಳುವ ಭಾವನೆ ಬಂದಾಗ ಸರ್ವವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಣಿ. ಎಲ್ಲ ಥರದ ಮೃತ್ಯು. ಏನು ಎಲ್ಲ ಥರದ ಮೃತ್ಯು ಅಂತ ಹೇಳಿದರೆ, ಹಾವು ಕಡಿದು ಸತ್ತೋಗ್ತಾರೆ ಕೆಲವರು, ಏನೋ ನಡೀತಾ ಅಲ್ಲೆಲ್ಲೋ ಗೊತ್ತಿಲ್ಲದ ಗುಂಡಿಗೆ ಬಿದ್ದು ಸತ್ತೋಗ್ತಾರೆ. ಯಾವುದೆಲ್ಲ ಆಕ್ಸಿಡೆಂಟ್ ಆಗ್ಬೋದು ಇಲ್ವೇ, ಯಾವುದೋ ಕಾರು ಬಂದು ಹೊಡಿಬೋದು, ನಾನಾ ಥರದ ಮೃತ್ಯುಗಳು. ಇದೆಲ್ಲ ಅಪಮೃತ್ಯು ಕೂಡ. ಇದನ್ನು ನಿವಾರಣೆ ಮಾಡ್ತಾಳೆ. ಹಾಗೆಯೇ ಸರ್ವ ಮೃತ್ಯು ಅಂತ ಹೇಳಿದರೆ ಇಲ್ಲಿ ನಮಗೆ ಆಮೇಲೆ ಮೃತ್ಯುವೇ ಇಲ್ಲದ ಹಾಗೆ ಮಾಡ್ತಾಳೆ. ಅಂದರೆ ಏನು? ಮೋಕ್ಷ. ಜನ್ಮವೂ ಇಲ್ಲ, ಮೃತ್ಯು ಇಲ್ಲ. ಜನ್ಮ ಇಲ್ಲದಾಗ ಮತ್ತೆ ಮೃತ್ಯು ಇಲ್ಲ. ಈ ಸನ್ನಿವೇಶವನ್ನು ನಮಗೆ ನಮ್ಮ ಜೀವನದಲ್ಲಿ ತಂದೊಡ್ಡುತ್ತಾಳೆ ಅಂತ ಹೇಳಿದರೆ, ನಮಗೆ ಆ ಥರದ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಅನುಗ್ರಹಿಸ್ತಾಳೆ. ಅಗ್ರಗಣ್ಯ, ಅವಳೇ ಫಸ್ಟ್ ರ್ಯಾಂಕ್ ಹೋಲ್ಡರ್. ಯಾವುದರಲ್ಲಿ ತಗೊಂಡ್ರು ಅವಳೇ ಅಗ್ರಗಣ್ಯಳು. ಅಗ್ರ ಅಂತ ಹೇಳಿದರೆ ಮುಂದಕ್ಕೆ ಇರುವಂಥವಳು. ಅಚಿಂತ್ಯ ರೂಪ, ಅಚಿಂತ್ಯ, ಊಹಿಸಲು ಕೂಡ ಸಾಧ್ಯವೇ ಇಲ್ಲ ಆ ಥರದವಳು. ಅಚಿಂತ್ಯ ಅಂತ ಹೇಳಿದರೆ ಚಿಂತೆ ಇಲ್ಲದವಳು ಅಂತಲ್ಲ, ನಮ್ಮ ಚಿಂತನೆಗೆ ಕೂಡ ಸಿಲುಕದಂಥವಳು. ಅಂಥ ಸುಲಭವಾಗಿ ನಾವು ಓಹೋ ಇವಳು ಹೀಗೆ ಅವಳ ಹಾಗೆ ಖಂಡಿತವಾಗಿಯೂ ಊಹನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರದ ರೂಪದವಳು ಅಚಿಂತ್ಯ ರೂಪ. ಕಲ್ಮಶನಾಶಿನಿ, ಈ ಕಲಿಯುಗದಲ್ಲಿ ಬರುವಂತಹ ನಾನಾ ಥರದ ಕಲ್ಮಶಗಳು ಇದೆಲ್ಲವನ್ನು ನಾಶ ಮಾಡ್ತಾಳೆ. ಕಲ್ಮಶನಾಶಿನಿ. ಕಾತ್ಯಾಯನಿ, ಕಾತ್ಯಾಯನಿ ಅಂದರೆ ಎಲ್ಲ ದೇವರುಗಳು, ಪ್ರತಿಯೊಬ್ಬ ದೇವರಲ್ಲಿಯೂ ಒಂದೊಂದು ತೇಜಸ್ಸಿದೆ. ಪ್ರತಿಯೊಂದು ದೇವತೆಯಲ್ಲಿಯೂ ಒಂದೊಂದು ಥರದ ತೇಜಸ್ಸು ಇದೆ. ಈ ಎಲ್ಲ ತೇಜಸ್ಸನ್ನು ಒಟ್ಟು ಸೇರಿಸಿದರೆ ಅದಕ್ಕೆ ಹೆಸರು ಕಾತ್ಯಾಯನಿ. ಎಲ್ಲ ದೇವರ ತೇಜಸ್ಸು ಒಟ್ಟು ಸೇರಿಸಿದರೆ ಹೇಗಿರ್ಬೋದು ಅದು? ಅದು ಕಾತ್ಯಾಯನಿ. ಕಾಲಹಂತ್ರಿ, ಇಲ್ಲಿ ಕಾಲ ಅಂತ ಹೇಳಿದರೆ ಯಮ ಅಥವಾ ಸಾವು. ಯಮನನ್ನು ಕೂಡ ದೂರ ಮಾಡಿಬಿಡ್ತಾಳೆ ಕಾಲಹಂತ್ರಿ. ಕಮಲಾಕ್ಷ ನಿಷೇವಿತ, ಕಮಲಾಕ್ಷ ಅಂತ ಹೇಳಿದರೆ ವಿಷ್ಣು, ವಿಷ್ಣುವಿಂದಲೂ ಕೂಡ ಪೂಜಿಸಲ್ಪಡ್ತಾಳೆ. ಸಮುದ್ರ ಮಥನದ ಸಮಯದಲ್ಲಿ ಧನ್ವಂತರಿ ಅಮೃತವನ್ನು ಹೊತ್ತುಕೊಂಡು ಬಂದಾಗ ಅಲ್ಲಿ ರಾಕ್ಷಸರಿಗೂ ದೇವತೆಗಳು ಜಗಳ ಆಗತ್ತೆ, ನಮಗೆ ಅಂತೇಳಿ ಜಗಳ ಆಗತ್ತೆ. ಇದನ್ನು ಹೇಗೆ ಪರಿಹಾರ ಮಾಡುವುದು ಅಂತ ವಿಷ್ಣು ಆಲೋಚನೆ ಮಾಡಿ ಜಗನ್ಮಾತೆಯ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ತಾನು ಮೋಹಿನಿ ರೂಪವನ್ನು ಧರಿಸಿ ಬಂದು ಅಮೃತವನ್ನು ದೇವತೆಗಳಿಗೆ ಕೊಟ್ಟು ರಾಕ್ಷಸರಿಗೆ ಕೊಟ್ಟಂತೆ ನಾಟಕ ಮಾಡುವಂಥದ್ದು ಈ ಜಗನ್ಮಾತೆಯ ಪೂಜೆ ಮಾಡಿದ ಕಾರಣ ಮಾತ್ರ. ಹಾಗಾಗಿ ಕಮಲಾಕ್ಷ ನಿಷೇವಿತ, ತಾಂಬೂಲ ಪೂರಿತ ಮುಖಿ. ನಾವು ಹಿಂದಿನ ಕೆಲವು ನಾಮಗಳಲ್ಲಿ ಕೂಡ ನೋಡಿದೆವು, ತಾಂಬೂಲವನ್ನು ಜಗಿತಾಳೆ. ಹಾಗಾಗಿ ಮುಖದಲ್ಲಿ ಆ ತಾಂಬೂಲದ ಒಂದು ಸುವಾಸನೆ ಎಲ್ಲರಿಗೂ ಬರ್ತಾ ಇದೆ, ತಾಂಬೂಲದ ಸುವಾಸನೆ. ತಾಂಬೂಲ ಪೂರಿತ ಮುಖಿ. ದಾಡಿಮಿ ಕುಸುಮ ಪ್ರಭ, ದಾಳಿಂಬದ ಹೂ, ದಾಳಿಂಬದ ಹಣ್ಣಲ್ಲ, ದಾಡಿಮಿ ಕುಸುಮ. ದಾಡಿಮಿ ಫಲ ಅಂತೇಳಿದರೆ ದಾಳಿಂಬ. ದಾಳಿಂಬ ಬರೋ ಮೊದಲು ಒಂದು ಸುಂದರವಾದ ಹೂ ಬರುತ್ತೆ. ಅದು ಕೆಂಪು ಅಲ್ಲ, ಕೇಸರಿಯೂ ಅಲ್ಲ, ಆ ಥರದ ಬಣ್ಣದಲ್ಲಿ ಬರುತ್ತೆ. ಆ ಹೂ ಕೂಡ ಅವಳಿಗೆ ತುಂಬ ಇಷ್ಟ ಅಂತೆ. ದಾಳಿಂಬ ಹಣ್ಣು ಕೂಡ ದೇವಿಗೆ ತುಂಬ ಇಷ್ಟ. ಹಾಗೆಯೇ ಅದರ ಹೂ ಕೂಡ ಬಹಳ ಪ್ರಿಯ. ದಾಡಿಮಿ ಕುಸುಮ ಪ್ರಭಾ, ಪ್ರಿಯವೂ ಹೌದು. ಹಾಗಾಗಿ ಅದರಲ್ಲಿಯೂ ಯಾವ ಥರದ ಒಂದು ಬಣ್ಣ, ಒಂದು ಪ್ರಭೆ ಇದೆಯೋ ಅದೇ ಥರದ ಪ್ರಭೆ ಇವಳಲ್ಲಿಯೂ ಇದೆ. ಮೃಗಾಕ್ಷಿ, ಮೃಗ ಅಂತ ಹೇಳಿದ್ರಲ್ಲಿ ಬರೇ ಒಂದು ಪ್ರಾಣಿ ಅಂತಲ್ಲ, ಮೃಗ ಅಂತ ಹೇಳಿದರೆ ಜಿಂಕೆ. ಜಿಂಕೆಯ ಕಣ್ಣು ಭಾರಿ ಚಂದ ಅಂತ ಲೆಕ್ಕ. ಹಾಗಾಗಿ ಅವಳ ಕಣ್ಣನ್ನು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಮೃಗಾಕ್ಷಿ ಅಂತ ಹೇಳಿದ್ದಾರೆ. ಮೋಹಿನಿ, ಎಲ್ಲರನ್ನೂ ಮೋಹಕ್ಕೆ ಒಳಗೊಳ್ಳುವಂತೆ ಮಾಡ್ತಾಳೆ, ಅಥವಾ ಎಲ್ಲರೂ ಅವಳನ್ನು ಮೋಹಿಸುವಂತೆ ಕೂಡ ಮಾಡ್ತಾಳೆ. ಎಲ್ಲರವಳನ್ನು ಪ್ರೀತಿ ಮಾಡುವಂತೆ. ನಾವೆಷ್ಟೇ ಹೇಳ್ಬೋದು ಆ ದೇವಿ ನಾನು ನಂಬೋದೇ ಇಲ್ಲ, ಏನು ಲಲಿತಾ ಮಾತಾ ಅಂದರೆ ನಂಬೋದೇ ಇಲ್ಲ ಅಂತ ಹೇಳುವಂತಹ ನಾಸ್ತಿಕರೂ ಇರ್ಬೋದು.
ಅಂಥವರನ್ನು ಕೂಡ ನಿಧಾನವಾಗಿ ಅವಳ ಮೇಲೆ ಮೋಹ ಅವರಿಗೆಲ್ಲ ಬರುವಂತೆ ಮಾಡುವಂಥವಳು ಮೋಹಿನಿ. ಮುಖ್ಯ, ಅತೀ ಮುಖ್ಯಳಾದವಳು. ನಾವು ಈ ಪ್ರಾಪಂಚಿಕ ವಿಷಯಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ನಮಗೇನೋ ಇದೇ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಆದರೆ ನಿಜವಾಗಿಯೂ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾದದ್ದು ಈ ಲಲಿತಾ ಮಾತೆಗೆ. ಹಾಗಾಗಿ ಅವಳು ಮುಖ್ಯ. ಮೃಡಾನಿ, ಮೃಡ ಅಂತ ಹೇಳಿದರೆ ಶಿವ ಅಂತ ಇದೆ. ಶಿವನಿಗೆ ಇನ್ನೊಂದು ಹೆಸರು ಮೃಡ. ಹಾಗಾಗಿ ಶಿವನ ಹೆಂಡತಿಯಾದವಳಿಗೆ ಮೃಡಾನಿ ಅಂತ ಹೆಸರಿದೆ. ರಾಜ ರಾಣಿ ಅಂತ ಇದ್ದಾಗೆ ಭವಾನಿ, ಹಾಗೆಯೇ ಮೃಡಾನಿ ಅಂತ ಇದೆ. ಇನ್ನೊಂದು ಅರ್ಥ ಅಂತ ಹೇಳಿದರೆ ಮೃಡಾನಿ ಅಂತ ಹೇಳಿದರೆ ಅತ್ಯಂತ ಸಂತೋಷವಾಗಿರುವಂಥವಳು, ಸಂತೋಷವನ್ನು ಬೇರೆಯವರಿಗೂ ಕೊಡುವಂಥವಳು. ಇನ್ನೊಂದು ಅರ್ಥ ಇದೆ ನಾದ. ಯಾವುದೇ ಶಬ್ದಕ್ಕೊಂದು ನಾದ ಇರುತ್ತೆ. ಆ ನಾದ, ಯಾವುದೇ ಶಬ್ದಕ್ಕಿರುವಂತಹ ನಾದದಲ್ಲಿಯೂ ಇವಳೇ ಇರುವಂಥವಳು. ಇದು ಮೃಡಾನಿ. ಮಿತ್ರರೂಪಿಣಿ. ನಮಗೆಲ್ಲರಿಗೂ ಸ್ನೇಹಿತರಿದ್ದಾರೆ, ಮಿತ್ರರಿದ್ದಾರೆ. ಎಲ್ಲ ಮಿತ್ರರು ಅಂತ ಹೇಳಿದರೆ ಆ ಮಿತ್ರ ರೂಪದಲ್ಲಿರುವಂಥವಳು ಇವಳೇ. ಇನ್ನೊಂದು ಅರ್ಥ ಅಂತ ಹೇಳಿದರೆ ಮಿತ್ರ ಅಂತ ಹೇಳಿದರೆ ಸೂರ್ಯ. ಸೂರ್ಯನಿಗೆ ಇನ್ನೊಂದು ಹೆಸರು ಮಿತ್ರ. ಸೂರ್ಯನ ರೂಪದಲ್ಲಿಯೂ ಇದ್ದು ನಮಗೆಲ್ಲರಿಗೂ ಪ್ರಕಾಶವನ್ನು ಕೊಡುವಂಥವಳು ಈ ಜಗನ್ಮಾತೆ. ನಿತ್ಯ ತೃಪ್ತ, ಯಾವತ್ತೂ ತೃಪ್ತಿಯಲ್ಲಿರುವಂಥವಳು. ಇದನ್ನು ನಾವು ಗಮನಿಸಬೇಕು. ನಾವು ನಿತ್ಯ ತೃಪ್ತರ. ಸ್ವಲ್ಪ ಹೊತ್ತು ತೃಪ್ತಿ, ಆಮೇಲೆ ಸ್ವಲ್ಪ ಕ್ಷಣಕ್ಕೆ ಓಹೋ ಇದು ನನ್ನ ಹತ್ರ ಇಲ್ಲ, ಇದು ನನಗೆ ಬೇಕು, ಮತ್ತೆ ಶುರುವಾಗತ್ತೆ ನಮ್ಮ ಕೋರಿಕೆಗಳು. ಅದರ ಜೊತೆ ಕೋರಿಕೆಗಳು ಯಾವಾಗ ಬರುತ್ತೆ? ಯಾವಾಗ ನಮಗೆ ಅತೃಪ್ತಿಯೋ, ತೃಪ್ತಿ ಇಲ್ಲವೋ ಆಗ ಕೋರಿಕೆಗಳು ಮತ್ತೆ ಮೇಲೇಳುತ್ತೆ. ಅವಳು ಯಾವುದೇ ಕೋರಿಕೆಯೋ ಒಳಗಿಲ್ಲ. ಹಾಗಾಗಿ ನಿತ್ಯ ತೃಪ್ತ. ಭಕ್ತನಿಧಿ, ನಮಗೆಲ್ಲರಿಗೂ ಇರುವಂತಹ ಒಂದು ದೊಡ್ಡ ಸಂಪತ್ತು ಅಂತ ಹೇಳಿದರೆ ಅವಳೇ. ಲಲಿತಾ ಸಹಸ್ರನಾಮ ಹೇಳ್ತೇವೆ ಅಂತ ಹೇಳಿದ್ರೆ ಇದು ದೊಡ್ಡ, ನಮಗೆ ವಶಿನ್ಯಾದಿ ವಾಗ್ದೇವತೆಗಳು ಕೊಟ್ಟಿರುವಂತಹ ದೊಡ್ಡ ನಿಧಿ. ಬೇರೆಯವರು ಎಷ್ಟೋ ಬಹುಮಾನ ಕೊಡ್ಬೋದು, ಅದು ಕೊಡ್ಬೋದು, ಇದು ಕೊಡ್ಬೋದು, ಎಲ್ಲ ಒಂದು ಸ್ವಲ್ಪ ಸಮಯ ಮಾತ್ರ ಇರುತ್ತೆ. ಆದರೆ ಈ ಸ್ತೋತ್ರ ಒಂದು ಸಲ ನಾವು ಹೇಳಿದೆವು ಅಂತಾದರೆ ಅದರ ಪರಿಣಾಮ ನಮ್ಮ ಮೇಲೆ ಯಾವತ್ತಿಗೂ ಇರುತ್ತೆ. ಹಾಗಾದರೆ ಎಂತಹ ಒಳ್ಳೆಯ ಸಂಪತ್ತಿದೆ ನಮ್ಮ ಹತ್ರ. ಇದು ಭಕ್ತನಿಧಿ. ನಿಯಂತ್ರಿ. ನಿಯಂತ್ರಿ ಅಂತ ಹೇಳಿದರೆ ಒಂದು ಕಂಟ್ರೋಲಲ್ಲಿ, ವಶದಲ್ಲಿ ಇಟ್ಟುಕೊಂಡು ಬರುವಂಥವಳು. ಇಡೀ ಪ್ರಪಂಚವೇ ತನ್ನದೇ, ತಾನೇ ಪ್ರಪಂಚ. ಹಾಗಾಗಿ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂಥವಳು ನಿಯಂತ್ರಿ. ಇನ್ನೊಂದು ದೃಷ್ಟಿಕೋನದಿಂದ ಹೇಳಬೇಕು ಅಂತಾದರೆ ಎಲ್ಲರಿಗೂ ಸಲಹೆಗಳನ್ನು ಕೊಡುವಂಥವಳು, ಅಂದರೆ ಗೈಡ್ ಅಂತ ನಾವು ಹೇಳ್ತೀವಿ ನೋಡಿ, ಅದು ನಿಯಂತ್ರಿ. ನಿಖಿಲೇಶ್ವರಿ. ನಿಖಿಲ ಅಂತ ಹೇಳಿದರೆ ಎಲ್ಲ, ಹೋಲ್ಸೇಲ್, ಮೊತ್ತ ಅಂತ ಹೇಳೋದಿಲ್ವಾ, ಹಾಗೆ ಎಲ್ಲದಕ್ಕೂ ಅವಳೇ ಈಶ್ವರಿ. ಮೈತ್ರ್ಯಾದಿ ವಾಸನಾ ಲಭ್ಯ. ಮೈತ್ರ್ಯ, ಆದಿ ವಾಸನಾ ಲಭ್ಯ. ಕೆಲವು ಗುಣಗಳು ನಮಗೆ ಈ ಅಧ್ಯಾತ್ಮ ಪಥದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತಾದರೆ ಬೇಕೇ ಬೇಕಾಗಿರುವಂತಹ ಗುಣಗಳು. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಹೇಳ್ತಾನೆ ಭಗವಂತ. ಅದ್ವೇಷ್ಟ ಸರ್ವಭೂತಾನಾಂ, ಯಾರಲ್ಲಿಯೂ ದ್ವೇಷ ಇಲ್ಲದೆ ಇರುವಂಥದ್ದು, ಅಥವಾ ಎಲ್ಲರಲ್ಲಿಯೂ ಸ್ನೇಹಮಯ ಆಗಿರುವಂಥದ್ದು. ಪ್ರೀತಿ, ಎಲ್ಲರ ಹತ್ರವೂ ಪ್ರೀತಿ. ಅವರು ಜಗಳ ಆಡಲಿ ನನ್ನ ಜೊತೆ, ಆದರೆ ನನಗೆ ಅವರ ಮೇಲೆ ಪ್ರೀತಿ. ಈ ಥರದ ಗುಣಗಳು ಬೇಕಾಗಿದೆ ನಮಗೆ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗಬೇಕು ಅಂತ ಆಸಕ್ತಿ ಇದ್ದರೆ. ಹಾಗಾಗಿ ಅವಳು ನಮಗೆ ಮೈತ್ರ್ಯಾದಿ ವಾಸನ. ಆದಿ ಮೈತ್ರ್ಯ ಅಂತ ಹೇಳಿದರೆ ಮಿತ್ರತ್ವ, ಇನ್ನೊಬ್ಬರ ಜೊತೆ ಸ್ನೇಹ ಮಾಡುವಂತಹ ಒಂದು ಗುಣ, ಪ್ರೀತಿಸುವಂತಹ ಗುಣ ಇತ್ಯಾದಿ ಉತ್ತಮವಾದ ವಾಸನ ಅಥವಾ ಗುಣಗಳು ಇಲ್ಲಿ. ಅಂತಹ ವಾಸನಗಳನ್ನು ನಮಗೆ ಕೊಡುವಂಥವಳು. ಮಹಾಪ್ರಲಯ ಸಾಕ್ಷಿಣಿ. ಪ್ರಲಯ ಕಾಲದಲ್ಲಿ ಸಾಕ್ಷಿಯಾಗಿರುವಂಥದ್ದು ಅವಳೊಬ್ಬಳೇ, ಬೇರೆ ಯಾರೂ ಇರೋದಿಲ್ಲ. ಜಗತ್ ಪ್ರಳಯ, ಮಹಾಪ್ರಳಯ ಆದಾಗ ನಮಗೆ ನಿತ್ಯ ಪ್ರಳಯ ಆಗ್ತಾನೇ ಇರುತ್ತೆ. ನಾವು ನಿದ್ದೆ ಮಾಡಿದಾಗ ಇದಕ್ಕೆ ಹೆಸರು ನಿತ್ಯ ಪ್ರಳಯ ಅಂತ. ನಿದ್ದೆ ಮಾಡಿ ಏಳುವರೆಗೂ ನಮಗೆ ಏನು ಗೊತ್ತೇ ಇರೋದಿಲ್ಲ. ಇದು ಒಂದು ಥರದಲ್ಲಿ ನೋಡಿದರೆ ಪ್ರಳಯ.
ಇನ್ನೊಂದು ಪ್ರಳಯ ಆತ್ಯಂತಿಕ ಪ್ರಳಯ ಅಂತ ಹೇಳ್ತಾರೆ. ಸತ್ತು ಹೋದಾಗ, ಸತ್ತು ಹೋಗಿ ಮತ್ತೆ ಪುನರ್ಜನ್ಮ ಪಡೆಯೋದಿದೆ, ಆ ಸಮಯ ಅದು ಕೂಡ ಪ್ರಳಯವೇ. ಮತ್ತಿನ ಮೂರನೇ ಥರದ ಪ್ರಳಯ ಅಂತ ಹೇಳಿದರೆ, ಒಂದು ಯುಗ ಕೊನೆಯಾದಾಗ, 4 ಯುಗಗಳಿವೆ, ಕಾಲವನ್ನು 4 ಯುಗಗಳಾಗಿ ವಿಂಗಡಿಸಿದ್ದಾರೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಒಂದು ಯುಗ ಕೊನೆಗೊಂಡಾಗ ಆಗುವಂತಹ ಪ್ರಳಯ. ಇನ್ನೊಂದು, ಈ 4 ಯುಗಗಳ ಒಂದು ಚಕ್ರ ಮುಗಿಯಿತು, ಆಗ ಆಗುವಂತಹ ಪ್ರಳಯ, ಇದು ಮಹಾಪ್ರಳಯ, ಪ್ರಳಯ ಸಾಕ್ಷಿಣಿ. ಅದು ಅಲ್ಲದೆ ನಮಗೆ ಮೋಕ್ಷ ಸಿಕ್ಕಿದಾಗ ಯಾರು ಸಾಕ್ಷಿ? ಇದು ಮಹಾಪ್ರಳಯ. ಆಮೇಲೆ ನಮಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಇದು ಮಹಾಪ್ರಳಯ. ಹಾಗಾಗಿ ಮಹಾಪ್ರಳಯ ಸಾಕ್ಷಿಣಿ. ಪರಾಶಕ್ತಿ, ಪರ ಅಂತ ಹೇಳಿದರೆ ಶ್ರೇಷ್ಠವಾದದ್ದು. ಇನ್ನು ಇವಳಿಗಿಂತ ಶ್ರೇಷ್ಠವಾದ ಶಕ್ತಿ ಇನ್ನು ಯಾರೂ ಇಲ್ಲ. ಪರಾಶಕ್ತಿ. ಪರಾನಿಷ್ಠ, ನಿಷ್ಠೆ ಬೇಕು, ದೃಢವಾಗಿ ನಂಬಿಕೆ ಬೇಕು. ಒಂದು ನಿಷ್ಠೆಯಿಂದ ಮಾಡೋದು ಕೆಲಸ ಅಂದರೆ ಮನಸ್ಸನ್ನು, ದೃಷ್ಟಿಯನ್ನು ಕೇಂದ್ರೀಕರಿಸಿ ಮಾಡುವಂಥದ್ದು ನಿಷ್ಠೆ. ಯಾವುದರಲ್ಲಿ ನಮ್ಮ ನಿಷ್ಠೆ ಇರಬೇಕು? ಆ ಪರತತ್ವದಲ್ಲಿ. ನಮ್ಮ ನಿಷ್ಠೆ ಎಲ್ಲಿದೆ? ಲೋಕದಲ್ಲಿದೆ. ಲೌಕಿಕ ವಿಚಾರದಲ್ಲಿ ಭಾರೀ ನಿಷ್ಠಾವಂತರಾಗಿದ್ದೇವೆ ನಾವು. ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಹಿಂದಕ್ಕೆ ಎಳೆದು ಆ ಪರಬ್ರಹ್ಮನಲ್ಲಿ ನಿಷ್ಠೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವಂತೆ ನಾವು ಆಗಬೇಕು. ಅದನ್ನು ನಮಗೆ ಕೊಡುವಂಥವಳು, ಅನುಗ್ರಹಿಸುವಂಥವಳು ಪರಾನಿಷ್ಠ. ಪ್ರಜ್ಞಾನ ಘನರೂಪಿಣಿ. ಒಂದ್ಸಲ ವಿಜ್ಞಾನ ಘನರೂಪಿಣಿ ಅಂತ ನೋಡಿದೆವು, ಹಾಗೆಯೇ ಇದು ಪ್ರಜ್ಞಾನ. ಜ್ಞಾನದಲ್ಲಿ ಪ್ರ ಅಂತ ಹೇಳಿದ ಕೂಡಲೇ ಅತಿ ಶ್ರೇಷ್ಠವಾದದ್ದು. ಅದು ಯಾವ ಜ್ಞಾನ? ನಾನು ಈ ದೇಹ ಅಲ್ಲ ಅಂತ ಹೇಳುವ ಆ ಜ್ಞಾನವನ್ನು ನಮಗೆ ಕೊಡುವಂಥವಳು ಪ್ರಜ್ಞಾನ ಘನರೂಪಿಣಿ. ಮಾಧ್ವೀಪಾನಾಲಸ ಮತ್ತ ಮಾತೃಕ ವರ್ಣರೂಪಿಣಿ. ಮಾಧ್ವೀಪಾನಾಲಸ ಅಂದರೆ ಸಮಾಧಿ ಸ್ಥಿತಿಯಲ್ಲಿ ಇದ್ದಂಥವರಿಗೆ ಒಂದು ಥರದ, ಮತ್ತೆ ಬರುವ ನಾಮದಲ್ಲಿ ಬರುತ್ತೆ ಮತ್ತೆ ಇರುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಯಾರಾದರೂ ಇದ್ದು ಆಮೇಲೆ ನಾವು ಅವರನ್ನು ನೋಡಿದರೆ ಏನೋ ಒಂಥರ ಇರುತ್ತೆ ಮುಖ, ಅವರದ್ದೆಲ್ಲ ಒಂದು ಕಳೆಯಾಗಿರುತ್ತೆ. ಹಾಗೆ ಇಲ್ಲಿ ಶಾಲಿನಿ ಅಂತ ಒಂದ್ಸಲ ನೋಡಿದ್ದೇವೆ ನಾವು. ಹಾಗೆ ಇಲ್ಲಿ ಮದಶಾಲಿನಿ ಅಂತ ಇತ್ತು, ಇಲ್ಲಿ ಮಾಧ್ವೀಪಾನಾಲಸ. ಈ ಕುಂಡಲಿನಿ ಧ್ಯಾನ ಮಾಡೋರಿಗೆ ಅದರಲ್ಲಿ ಹಾಗೆ ಹೇಳ್ತಾರೆ, ಈ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಒಂದು ಜೇನಿನಂತಹ ಒಂದು ದ್ರವ ಅವರ ಗಂಟಲಿಗೆ ಬರುತ್ತೆಂತೆ. ಜೇನಿನ ಹಾಗೆ ಸಿಹಿಯಾಗಿರುವಂಥದ್ದು, ಅದಕ್ಕೆ ಅಮೃತ ಅಂತಲೇ ಹೆಸರು. ಹಾಗೆ ಇಲ್ಲಿ ಮಾಧ್ವೀಪಾನಾಲಸ, ಅವಳು ಹೇಗಿರ್ತಾಳೆ? ಯಾವತ್ತೂ ಸಮಾಧಿ ಸ್ಥಿತಿಯಲ್ಲಿರ್ತಾಳೆ. ಹಾಗಾಗಿ ಈ ಥರದ ಮಧುಪಾನವನ್ನು ಅವಳು ಮಾಡ್ತಾ ಇರ್ತಾಳೆ. ಆ ಮಧುಪಾನದಿಂದ ಮತ್ತೇರಿದ ಹಾಗೆ ಇರ್ತಾಳೆ. ಕೆಲವರನ್ನು ನಾವು ಹುಚ್ಚರು ಅಂತ ಅಂದ್ಕೊಳ್ತೇವೆ, ಆದರೆ ಕೆಲವೊಂದು ಅವಧೂತರು ಅಂತ ಇರ್ತಾರೆ ನೋಡಿ, ಅವರಿಗೆ ಲೌಕಿಕದಲ್ಲಿ ಯಾವ ಆಸಕ್ತಿಯೂ ಇರೋದಿಲ್ಲ. ಅಲ್ಲಿರುವ ಮನುಷ್ಯರ ಮೇಲೂ ಆಸಕ್ತಿ ಇಲ್ಲ, ಯಾವುದೇ ಒಂದು ವಸ್ತುವಿನ ಮೇಲೂ ಆಸಕ್ತಿ ಇರೋದಿಲ್ಲ. ನಮಗೆ ಕಂಡ್ರೆ ನಾವು ನೋಡಿದಾಗ ಇದೇನು ಹುಚ್ಚರ ಏನೋ ಅಂತ ಅನಿಸತ್ತೆ ನಮಗೆ. ಶಿರಡಿ ಸಾಯಿಬಾಬಾನನ್ನು ಕೂಡ ಸುಮಾರು ಜನ ಹುಚ್ಚ ಅಂತ ಹೇಳ್ತಾ ಇದ್ರು. ಅದು ಒಂದು ಥರದ ಮತ್ತು. ಹಾಗೆ ಮಾತೃಕಾ ವರ್ಣರೂಪಿಣಿ. ಮಾತೃಕಾ ಅಂತ ಹೇಳಿದರೆ ಸಂಸ್ಕೃತದ ಅಕ್ಷರಗಳು. ಪ್ರತಿಯೊಂದು ಅಕ್ಷರದಲ್ಲಿಯೂ ಅವಳೇ ಇದ್ದಾಳೆ. ಸಂಸ್ಕೃತ ಅಂತ ಹೇಳೋದು ಅದ್ಭುತವಾದ ಒಂದು ಭಾಷೆ. ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಇದೆ. ಪ್ರತಿಯೊಂದು ಅಕ್ಷರ ಜೋಡಣೆ ಆದಾಗ ಅದಕ್ಕೆ ಇನ್ನೊಂದು ಅರ್ಥವೂ ಬರುತ್ತೆ. ಆಮೇಲೆ ಅದರ ಉಚ್ಚಾರಣೆ. ಈಗ ನೋಡಿ, ನಮ್ಮ ಪಾಶ್ಚಾತ್ಯ ಜನರನ್ನು ನೋಡಿದರೆ ಅವರಿಗೆ ಕೆಲವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ, ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಟಾ ಅಂತ ಅವರು ಅಂತ ಹೇಳ್ತಾರೆ, ಸರ್ ಟಾ ಅಂತ ಅವ್ರಿಗೆ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಆ ಅಕ್ಷರ ಇಲ್ಲ, ಟಾ ಅಂತಲೇ ಹೇಳ್ಬಿಡ್ತಾರೆ ಅವರು. ಆದರೆ ನಮ್ಮ ಈ ಅಕ್ಷರ ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರೆ, ಇದರ ಸರಿಯಾದ ಉಚ್ಚಾರಣೆಯಿಂದ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಇದೆಲ್ಲವೂ ವೃದ್ಧಿ ಆಗತ್ತೆ ಅಂತೆ. ಅದಕ್ಕೋಸ್ಕರ ಸ್ತೋತ್ರವನ್ನೆಲ್ಲ ಗಟ್ಟಿಯಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ ಅಂತ ನಮ್ಮ ಪೂರ್ವಜರು ನಮಗೆ ಬೋಧನೆಯನ್ನು ಕೊಡ್ತಾ ಇದ್ರು.
ಮಾತೃಕಾ ವರ್ಣರೂಪಿಣಿ. ಮಹಾಕೈಲಾಸ ನಿಲಯ, ಕೈಲಾಸದಲ್ಲಿ ಇರುವಂಥವಳು. ಮಹಾಕೈಲಾಸ ಅಂತ ಹೇಳಿದರೆ ನಮ್ಮ ಈ ಸಹಸ್ರಾರ ಚಕ್ರದಲ್ಲಿ ಇರುವಂತಹ ಆ ಬಿಂದು, ಅಲ್ಲಿರ್ತಾಳೆ ಅವಳು. ಅದು ಅವಳ ನಿವಾಸ ಅಂತ ಹೆಸರು. ಅದಕ್ಕೆ ಹೆಸರು ಮಹಾಕೈಲಾಸ. ನಮ್ಮ ಪ್ರತಿಯೊಬ್ಬರಿಗೂ ಸಹಸ್ರಾರ ಚಕ್ರ ಇದೆ. ಆ ಸಹಸ್ರಾರ ಚಕ್ರದಲ್ಲಿ ಬಿಂದುವಿನಲ್ಲಿ, ಬ್ರಹ್ಮರಂಧ್ರ ಬಿಂದುವಿನಲ್ಲಿ ಅವಳು ಇರ್ತಾಳೆ, ವಾಸಿಸ್ತಾಳೆ. ಅದು ಮಹಾಕೈಲಾಸ ನಿಲಯ. ಮೃಣಾಲ ಮೃದುದೋರ್ಲತ. ಮೃಣಾಲ ಮೃದು ಅಂತ ಹೇಳಿದರೆ ತಾವರೆಯಂತೆಯೇ ಮೃದು. ಅವಳ ದೇಹ ಹೇಗಿದೆ? ಮೃದುವಾಗಿದೆ. ಲತಾ, ಲತೆಯ ಹಾಗೆ ಕೋಮಲವಾಗಿದೆ. ಮಹನೀಯ, ನಾವು ಮಹನೀಯರು ಮಹಿಳೆಯರು ಅಂತ ಕೇಳ್ತೇವೆ. ಮಹನೀಯರು ಅಂತ ಹೇಳಿದರೆ ಉತ್ತಮರಾದವರು. ಮಹನೀಯ ಅದರಲ್ಲಿ ಅರ್ಥ ಮಹತ್ ಈಯ. ಮಹತ್ ಅಂತ ಹೇಳಿದ್ರೆ ಏನು? ದೊಡ್ಡದು. ಈಯ ಅಂತ ಹೇಳಿದ್ರೆ ಕೊಡುವಂಥವರು, ದೊಡ್ಡದನ್ನು ಕೊಡುವಂಥವಳು. ಏನದು? ಭಾರವಾದದ್ದ. ದೊಡ್ಡದು ಅಂತ ಹೇಳಿದರೆ ಈ ಥರದ ಜ್ಞಾನ, ಪ್ರಜ್ಞಾನವನ್ನು ನಮಗೆ ಕೊಡುವಂಥವಳು. ಹಾಗಾಗಿ ಮಹನೀಯ. ದಯಾಮೂರ್ತಿ, ಅವಳು ದಯೆಯ ಮೂರ್ತಿ. ಇದಕ್ಕೆಲ್ಲ ಎಕ್ಸ್ಪ್ಲೇಷನ್ ಬೇಕು ಅಂತ ಇಲ್ಲ. ದಯೆಯೇ ಅವಳು, ದಯಾಮೂರ್ತಿಯೇ ಅವಳು. ಮಹಾ ಸಾಮ್ರಾಜ್ಯಶಾಲಿನಿ, ಮಹಾ ಸಾಮ್ರಾಜ್ಯವನ್ನು ಕೊಡುವಂಥವಳು. ಏನು ಸಾಮ್ರಾಜ್ಯ ಅಂತ ಹೇಳಿದೆ? ಈ ಹೃದಯ ಸಾಮ್ರಾಜ್ಯ. ನನ್ನ ಒಳಗೆ, ನನ್ನ ಹೃದಯದಲ್ಲಿ ಏನು ನಡೀತಾ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಆ ಯುದ್ಧ ಮಾಡಿ ಅದು ಸಿಕ್ಕಿತು, ಈ ರಾಜ್ಯ ನನ್ನದು, ಆ ರಾಜ್ಯ ನನ್ನದು ಅಂತ ಹೇಳ್ತಾ ಇರ್ಬೋದು. ಈಗ ಯುದ್ಧ ಅದು ನಡೀತಾ ಇದೆ, ಅದು ಬೇರೆ ವಿಷಯ. ಆದರೆ ನಾವು ಯುದ್ಧ ಮಾಡ್ತಾ ಇಲ್ಲ. ಹೊರಗಿನ ಯುದ್ಧ ಅಲ್ಲ, ಇದು ಒಳಗಿನ ಯುದ್ಧ. ಯಾವುದನ್ನು ಗೆಲ್ಲಬೇಕಾಗಿದೆ ನಾವು? ಈ ಹೃದಯ ಅಂತ ಹೇಳುವ ರಾಜ್ಯವನ್ನು ಗೆದ್ದಾಗ ನಮ್ಮ ಮನಸ್ಸು ನಮ್ಮ ವಶದಲ್ಲಿ ಇದ್ದರೆ ಮನಸ್ಸು ಪರಿಶುದ್ಧವಾಗತ್ತೆ. ಮನಸ್ಸು ಪರಿಶುದ್ಧವಾದಾಗ ಈ ಥರದ ಜ್ಞಾನ ನಮಗೆ ಸಿಗತ್ತೆ, ಅಂದರೆ ಮೋಕ್ಷ ಸಿಗಕ್ಕೆ ಕಾರಣವಾಗತ್ತೆ. ಹಾಗಾಗಿ ಅವಳು ಮಹಾ ಸಾಮ್ರಾಜ್ಯಶಾಲಿನಿ. ಆತ್ಮವಿದ್ಯಾ, ಆತ್ಮದ ಬಗ್ಗೆ ತಿಳುವಳಿಕೆಯನ್ನು ಪಡೆಯುವಂಥದ್ದೇ ಅವಳೇ. ಅವಳೇ ಆತ್ಮ, ಅವಳ ಬಗ್ಗೆ ತಿಳುವಂಥದ್ದು ಕೂಡ ಅವಳೇ. ಹಾಗಾಗಿ ಆತ್ಮವಿದ್ಯಾ. ಮಹಾವಿದ್ಯಾ, ಇದಕ್ಕಿಂತ ಮಹಾವಿದ್ಯೆ ಇನ್ಯಾವುದೂ ಇಲ್ಲ. ಆತ್ಮವಿದ್ಯಾ ಅಂತ ಹೇಳೋದೇ ಮಹಾವಿದ್ಯಾ, ಅದು ಅವಳೇ. ಶ್ರೀವಿದ್ಯಾ, ಈ ಶ್ರೀವಿದ್ಯಾ ಅಂತ ಹೇಳೋದು ಪಂಚದಶಿ ಮಂತ್ರ, ಇದು ಕೂಡ ಜಗನ್ಮಾತೆಯೇ. ಕಾಮಸೇವಿತ, ಕಾಮ ಅಂತ ಹೇಳಿದ್ರೆ ಇಲ್ಲಿ ಮನ್ಮಥ, ಮನ್ಮಥನಿಂದ ಪೂಜಿಸಲ್ಪಟ್ಟವಳು ಕಾಮಸೇವಿತ. ಮನ್ಮಥನಿಗೆ ದೇಹ ಇಲ್ಲ, ದೇಹ ಇಲ್ಲ ಅಂದರೆ ಮನಸ್ಸೂ ಇಲ್ಲ. ನೋಡಿ, ಚೈತನ್ಯ ಮಾತ್ರ ಇರೋದಲ್ಲಿ. ಹಾಗಾದರೆ ನಮಗೂ ಕೂಡ ದೇಹ ಇಲ್ಲದೆ ಕೂಡ ನಮಗೆ ಸಾಧ್ಯ ಇದೆ. ಅಂದರೆ ಆ ಸ್ಥಿತಿಗೆ ಏರಿದಾಗ ದೇಹವು ಅಗತ್ಯ ಇಲ್ಲ. ಇದು ಕಾಮಸೇವಿತ. ಶ್ರೀ ಷೋಡಶಾಕ್ಷರಿ ವಿದ್ಯಾ, ಪಂಚಾಕ್ಷರಿ ವಿದ್ಯಕ್ಕೆ ಇನ್ನೊಂದು ಅಕ್ಷರವನ್ನು ಸೇರಿಸಿ ಷೋಡಶಾಕ್ಷರಿ ವಿದ್ಯಾ, 16 ಅಕ್ಷರಗಳ ವಿದ್ಯಾ. ಹಲವಾರು ಜನ ಶ್ರೀವಿದ್ಯಾ ಉಪಾಸಕರಾಗಿರ್ತಾರೆ. ಅವರು ಪಂಚದಶಿ ಮಂತ್ರದ ಬೋಧನೆಯನ್ನು, ಮಂತ್ರೋಪದೇಶ ಪಡೆದಿರಬಹುದು, ಅಥವಾ ಷೋಡಶಾಕ್ಷರಿ ಮಂತ್ರದ ಉಪದೇಶವನ್ನು ಪಡೆದಿರಬಹುದು. ಈ ಷೋಡಶ ಅಕ್ಷರಿ ಮಂತ್ರ ಪಠಣೆಯನ್ನೆಲ್ಲ ಗುರು ಮೂಲಕ ಮಾತ್ರ ಮಾಡುವಂಥದ್ದು. ನಾವಾಗೇ ಎಲ್ಲೋ ಅಲ್ಲಿ ಕೇಳಿದೆ ಇಲ್ಲಿ ಕೇಳಿದೆ ಅಂತ ಹೇಳಿ ಮಾಡುವಂಥದ್ದಲ್ಲ. ತುಂಬ ಪದ್ಧತಿ ಪ್ರಕಾರ ನಿಯಮಗಳನ್ನು ಪಾಲಿಸಿ ಮಾಡುವಂಥದ್ದು. ಆ ವಿದ್ಯೆ ಕೂಡ, ಶ್ರೀ ಷೋಡಶಾಕ್ಷರಿ ವಿದ್ಯೆ ಕೂಡ ಅವಳೇ. ತ್ರಿಕೂಟ, 3 ಕೂಟದಲ್ಲಿ ಇರುವಂಥವಳು. ನಾವು ನೋಡಿದೆವು, ವಾಗ್ಭವಕೂಟ, ಮಧ್ಯಮಕೂಟ, ಅಧೋಕೂಟ, 3 ಕೂಟಗಳನ್ನು ನಾವು ನೋಡಿದೆವು. ಅದರಲ್ಲಿಯೂ ಇರುವಂಥವಳು. ಹಾಗೆ ಎಲ್ಲ ಕಡೆಯೂ 3 ಅಂತ ಬಂದ ತಕ್ಷಣ, 3 ಅಂತ ಬಂದ ತಕ್ಷಣ 3 ಗುಣ, 3 ಅವಸ್ಥೆ, ನಾನಾ ಥರದ 3ಗಳಿವೆ, 3 ಕಾಲ, ಇದೆಲ್ಲದರಲ್ಲಿಯೂ ಅವಳು ಇರುವಂಥವಳು. ತ್ರಿಕೂಟ. ಕಾಮಕೋಟಿಕ, ಕೋಟಿ ಕೋಟಿ ಕಾಮಗಳು, ಕೋಟಿ ಕೋಟಿ ಆಸೆಗಳು ಬರ್ತಾನೆ ಇರತ್ತೆ. ಅದರಲ್ಲಿಯೂ ಅವಳಿದ್ದಾಳೆ. ಈ ಆಸೆಯಲ್ಲೂ ಅಂತ ಹೇಳುವ ಭಾವನೆ ಬಂದಾಗ ಈ ಥರದ ಕಾಮನೆಗಳು ನಾಶವಾಗಿ ಉತ್ತಮವಾದ ಅಧ್ಯಾತ್ಮ ಪಥದಲ್ಲಿ ಬೇಕಾದಂತಹ ಕಾಮನೆಗಳನ್ನು ಅವಳು ನಮಗೆ ದಯಪಾಲಿಸ್ತಾಳೆ. ಕಾಮನೆಗಳು ಅಥವಾ ಆಸೆಗಳು ಖಂಡಿತವಾಗಿಯೂ ಬೇಕೇ ಬೇಕು.
ಉತ್ತಮವಾದ ಆಸೆಗಳನ್ನು ನಮಗೆ ಕೊಡ್ತಾಳೆ. ಹಾಗೆಯೇ ನಮ್ಮ ಕಂಚಿಯಲ್ಲಿರುವಂತಹ ಪೀಠ, ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಒಂದು ಪೀಠ ಕಾಮಕೋಟಿ ಪೀಠ. ಕಟಾಕ್ಷ ಕಿಂಕರಿ ಭೂತ ಕಮಲಾ ಕೋಟಿ ಸೇವಿತ. ತನ್ನ ಒಂದು ಕಟಾಕ್ಷದಿಂದ ಕೋಟಿ ಲಕ್ಷ್ಮಿಯರು ಅವಳ ಸೇವೆಯನ್ನು ಮಾಡುವಂತೆ ಮಾಡ್ತಾಳೆ ಅವಳು. ಒಬ್ಳು ಲಕ್ಷ್ಮಿ ಇದ್ದರೆ ನಮಗೆ ಸಾಕು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಾಡ್ತೇವೆ. ಸೌಭಾಗ್ಯವನ್ನು ಕರುಣಿಸುವಂತಹ ಒಬ್ಬಳು ಲಕ್ಷ್ಮಿ ಸಾಕು. ಅಂಥದ್ರಲ್ಲಿ ಕೋಟಿ ಲಕ್ಷ್ಮಿಯರು ಇವಳ ಒಂದು ಕಟಾಕ್ಷ ಅವರ ಮೇಲೆ ಬಿದ್ದಾಗ ತಕ್ಷಣ ಬಂದು ಅವಳ ಸೇವೆಯನ್ನು ಅವರೆಲ್ಲರೂ ಮಾಡ್ತಾರೆ. ಕಟಾಕ್ಷ ಕಿಂಕರಿ ಭೂತ, ಕೈಂಕರ್ಯವನ್ನು ಮಾಡ್ತಾರೆ. ಯಾರು? ಕಮಲಾಕೋಟಿ ಸೇವಿತ, ಕೋಟಿ ಜನ ಲಕ್ಷ್ಮಿಯರು ಬಂದು ಅವಳ ಸೇವೆಯನ್ನು ಮಾಡ್ತಾರೆ. ಶಿರಸ್ಥಿತ ಚಂದ್ರನಿಭ ಬಾಲಸ್ಥೇಂದ್ರ ಧನುಪ್ರಭ. ಶಿರಸ್ಥಿತ, ಶಿರದಲ್ಲಿ ಇರುವಂಥವಳು. ಈಗ ತಾನೇ ನೋಡಿದೆವು, ಅವಳು ಸಹಸ್ರಾರ ಚಕ್ರದಲ್ಲಿ ಬಿಂದುವಿನಲ್ಲಿ ಇರ್ತಾಳೆ. ಹಾಗಾಗಿ ತಲೆಯ ಮೇಲೆ ಇರುವಂಥವಳು ಶಿರಸ್ಥಿತ. ಚಂದ್ರನಿಭ, ಚಂದ್ರನ ಹಾಗೆ ಬೆಳದಿಂಗಳು ಹೇಗೆ ತಂಪಾಗಿರುತ್ತೋ ಹಾಗೆ ಅವಳಿದ್ದಾಳೆ. ಹಾಗೆಯೇ ಚಂದ್ರನನ್ನು ಕಂಡ್ರೆ ಎಷ್ಟು ಸಂತೋಷ ಆಗತ್ತೆ. ಚಿಕ್ಕ ಪುಟ್ಟ ಮಕ್ಕಳಿಗೆ ಕೂಡ ನಾವು ನೋಡ್ತೇವೆ, ನೋಡು ಚಂದಮಾಮ ನೋಡು ಅಂತ ಹೇಳ್ತೇವೆ ನಾವು. ಯಾಕೆ? ರೌಂಡಾಗಿ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿರ್ತಾನೆ. ಹಾಗೆ ಇವಳು ಕೂಡ ಚಂದ್ರನಿಭ ಅಂದರೆ ಚಂದ್ರನ ಹಾಗೆ ತುಂಬ ಆಕರ್ಷಣೀಯಳಾಗಿದ್ದಾಳೆ. ಬಾಲಸ್ಥ, ಬಾಲ ಅಂತೇಳಿದರೆ ಹಣೆ, ಬಾಲ ಅಲ್ಲ, ಮಹಾಪ್ರಾಣ ಬಾಲಸ್ಥ ಅಂದರೆ ಇಲ್ಲಿ ಹಣೆಯಲ್ಲಿ ಇರುವಂಥವಳು. ಆಜ್ಞಾ ಚಕ್ರದಲ್ಲಿ ಇರುವಂಥವಳು ಅಂತ ನಾವು ನೋಡಿದೆವು, ಅದೇ ಹಣೆಯಲ್ಲಿರುವಂಥವಳು. ಇಂದ್ರಧನುಪ್ರಭಾ, ಇಂದ್ರಧನುಷ್ ಅಂದರೆ ನಮಗೆ ಗೊತ್ತಿದೆ, ಬಣ್ಣದ ಆಕಾರದಲ್ಲಿ ಬರುವಂತಹ ಕಾಮನ ಬಿಲ್ಲು. ಕಾಮನ ಬಿಲ್ಲಿನಲ್ಲಿ ಎಲ್ಲ ಬಣ್ಣಗಳು ಇವೆ. ಹಾಗೆಯೇ ಅದಕ್ಕೆ ಒಂದು ಥರದ ಒಂದು ಪ್ರಭೆ ಇದೆ. ಇವಳಿಗೆ ಕೂಡ ಅದೇ ಥರದ ಪ್ರಭೆ ಇದೆ. ಅಥವಾ ಇನ್ನೊಂದು ವಿಧದಲ್ಲಿ ಹೇಳಬೇಕು ಅಂತ ಇದ್ದರೆ ಅವಳ ಹುಬ್ಬು ಕಾಮನ ಬಿಲ್ಲಿನ ಹಾಗೆ ಅದೇ ಆಕಾರದಲ್ಲಿ ಅವಳ ಹುಬ್ಬುಗಳಿವೆ. ಹೃದಯಸ್ಥ ರವಿಪ್ರಖ್ಯ ತ್ರಿಕೋಣಾಂತರ ದೀಪಿಕಾ. ಹೃದಯಸ್ಥ, ಹೃದಯದಲ್ಲಿಯೂ ಅವಳಿದ್ದಾಳೆ, ತಲೆಯಲ್ಲಿಯೂ ಇದ್ದಾಳೆ, ಹೃದಯದಲ್ಲೂ ಇದ್ದಾಳೆ. ನಾವು ಒಂದೊಂದೇ ನೋಡಿದೆವು. ಅನಾಹತ ಚಕ್ರದಲ್ಲಿದ್ದಾಳೆ, ವಿಶುದ್ಧ ಚಕ್ರದಲ್ಲಿದ್ದಾಳೆ, ಸಹಸ್ರಾರದಲ್ಲಿದ್ದಾಳೆ. ಹಾಗೆ ಇಲ್ಲಿ ಹೃದಯಸ್ಥ, ಹೃದಯದಲ್ಲಿ ಇರುವಂಥವಳು. ರವಿಪ್ರಖ್ಯ, ಹೇಗೆ ಸೂರ್ಯ ಪ್ರಕಾಶಮಯನಾಗಿದ್ದಾನೋ ಆ ಥರದ ಪ್ರಕಾಶ ಸೂರ್ಯನಿಗೆ ಎಲ್ಲಿಂದ ಬಂತು? ಸೂರ್ಯನಿಗೆ ಪ್ರಕಾಶ ಇಲ್ವಂತೆ. ಈ ಜಗನ್ಮಾತೆಯ ಪ್ರಕಾಶ ಅವನ ಮೇಲೆ ಬಿದ್ದು ಆ ಪ್ರಕಾಶ ನಮ್ಮ ಮೇಲೆ ಬೀಳುವಂಥದ್ದು. ಇದು ರವಿಪ್ರಖ್ಯ. ತ್ರಿಕೋಣಾಂತರ ದೀಪಿಕಾ, ಶ್ರೀಚಕ್ರದಲ್ಲಿ ಅವಳು ಮಧ್ಯದಲ್ಲಿ ಬಿಂದುವಿನಲ್ಲಿ ಇರ್ತಾಳೆ. ಆ ಬಿಂದುವಿನ ಹೊರಗಡೆ ಒಂದು ತ್ರಿಕೋಣ ಇರುವಂಥದ್ದು. ಶ್ರೀಚಕ್ರದ ವರ್ಣನೆಯನ್ನು ಒಂದು ಕ್ಲಾಸಿನಲ್ಲಿ ಮಾಡಿದಾಗ ಆ ತ್ರಿಕೋಣ ಏನು ಅಂತ ನೋಡೋಣ. ಆ ತ್ರಿಕೋಣದ ಮಧ್ಯದಲ್ಲಿ ಇವಳಿರ್ತಾಳೆ. ಹಾಗಾಗಿ ತ್ರಿಕೋಣಾಂತರ ದೀಪಿಕಾ. ದಾಕ್ಷಾಯಣಿ ದೈತ್ಯಹಂತ್ರಿ ದಕ್ಷ ಯಜ್ಞ ವಿನಾಶಿನಿ. ದಾಕ್ಷಾಯಣಿ, ದಕ್ಷನ ಮಗಳು ದಾಕ್ಷಾಯಣಿ. ದೈತ್ಯಹಂತ್ರಿ, ಎಲ್ಲ ದೈತ್ಯರನ್ನು ಅಸುರರನ್ನು ಕೊಲ್ಲುವಂಥವಳು. ಯಾರೋ ಮೊದಲು ಕೊಂದವಳು, ಬರೇ ಭೂತಕಾಲದಲ್ಲಿ ಅಲ್ಲ, ವರ್ತಮಾನ ಕಾಲದಲ್ಲಿಯೂ. ಹಾಗಾದರೆ ದೈತ್ಯರಿದ್ದಾರೆಯೇ ಈಗ? ನಾವೆಲ್ಲ ಮತ್ತೆ ಏನು ದೈತ್ಯರೇ ತಾನೆ. ಏನೋ ಹೀಗೆ ಕೊಂಬುಗಳು ಅಥವಾ ಕೋರೆ ದಾಡೆಗಳು ಮಾತ್ರ ಇಲ್ಲ ನಮಗೆ. ಆದರೆ ಆಲೋಚನೆ, ಅವರಿಗಿದ್ದ ಆಲೋಚನೆಯೇ ನಮಗೂ ಇರುವಂಥದ್ದು. ನನಗೆ ಎಲ್ಲರೂ ಪ್ರಾಮುಖ್ಯತೆಯನ್ನು ಕೊಡಬೇಕು, ಇದು ಪ್ರತಿಯೊಬ್ಬ ಅಸುರನಿಗೂ ಇದ್ದಂಥದ್ದು. ನಮಗೂ ಇಲ್ವೇ? ಇನ್ನೂ ಕೂಡಿಡುವಂಥದ್ದು ನಮಗಿಲ್ವೇ? ಹಾಗಾದರೆ ನಾವು ಕೂಡ ಇದೇ ವರ್ಗದಲ್ಲಿ ಬೀಳ್ತೇವೆ. ಈ ಥರದ ಆಲೋಚನೆಗಳನ್ನು ನಾಶ ಮಾಡುವಂಥವಳು ಹಂತ್ರಿ, ದೈತ್ಯ ಹಂತ್ರಿ. ದಕ್ಷ ಯಜ್ಞ ವಿನಾಶಿನಿ. ದಕ್ಷ ಯಜ್ಞ ಮಾಡಿದಾಗ ದಾಕ್ಷಾಯಣಿ ಹಾಗೂ ಅವಳ ಪತಿಯಾದ ಶಿವನಿಗೆ ಆಮಂತ್ರಣ ಇರೋದಿಲ್ಲ. ಆದರೆ ಸತಿ ಅಂತೇಳಿದರೆ ದಾಕ್ಷಾಯಣಿಗೆ ತಂದೆ ಮನೆಗೆ ಹೋಗಬೇಕು, ತವರು ಮನೆಗೆ ಹೋಗಿ ಅಲ್ಲಿ ಯಜ್ಞವನ್ನು ನೋಡಬೇಕು ಅಂತ ಆಸೆ ಆಗತ್ತೆ. ಶಿವನನ್ನು ಕೇಳಿದಾಗ, ಗಂಡನಾದ ಶಿವನನ್ನು ಕೇಳಿದಾಗ, ನೀನು ಬೇಕಿದ್ರೆ ಹೋಗು ಅಂತ ಹೇಳ್ತಾನೆ. ಹಾಗಾಗಿ ಆಮಂತ್ರಣ ಇಲ್ಲದೇ ಇದ್ದರೂ ಕೂಡ ತಾನು ಹೋಗ್ತಾಳೆ. ಅಲ್ಲಿ ಅಪಮಾನವನ್ನು ಸ್ವೀಕಾರ ಮಾಡಿ ಆಮೇಲೆ
ಬೆಂಕಿಯಲ್ಲಿ ಅಗ್ನಿಯಲ್ಲಿ ಬಿದ್ದು ಬಿಡ್ತಾಳೆ. ಈ ಪರಮಶಿವನಿಗೆ ಅತಿ ಕೋಪ ಬಂದು ತನ್ನ ಒಂದು ಕೂದಲನ್ನು ತೆಗೆದು ಕೆಳಗೆ ಹಾಕಿದಾಗ ವೀರಭದ್ರ ಹುಟ್ಟಿಕೊಳ್ತಾನೆ. ಈ ವೀರಭದ್ರ ಬೇರೆ ಗಣಗಳ ಜೊತೆ ಬಂದು ಆ ದಕ್ಷನ ಯಜ್ಞವನ್ನು ನಾಶ ಮಾಡ್ತಾನೆ. ದಕ್ಷನ ಹತ್ಯೆಯೂ ಆಗತ್ತೆ ಅಲ್ಲಿ. ಆಮೇಲೆ ದಕ್ಷನಿಗೆ ಮೇಕೆಯ ಮುಖವನ್ನು ಕೂಡಿಸ್ತಾರೆ. ಈ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ದಕ್ಷ ಯಜ್ಞ ವಿನಾಶಿನಿ, ದಕ್ಷನ ಯಜ್ಞವನ್ನು ನಾಶ ಮಾಡೋದಕ್ಕೆ ಕಾರಣಳಾದಂಥವಳು ದಕ್ಷಯಜ್ಞ ವಿನಾಶಿನಿ. ದರಾಂದೋಲಿತ ದೀರ್ಘಾಕ್ಷಿ, ದೊಡ್ಡ ಉದ್ದವಾದ ಕಣ್ಣುಗಳಿರುವಂಥವಳು. ಹೇಗೆ ಅಂತೇಳಿದರೆ ಆ ಕಡೆ ಈ ಕಡೆ ಲೋಲಾಕ್ಷಿ ಅಂತ ನೋಡಿದ್ವಿ, ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೇ ಇರುತ್ತೆ ಕಣ್ಣು. ಯಾಕೆ? ಇಡೀ ಪ್ರಪಂಚವನ್ನು, ಇಡೀ ವಿಶ್ವವನ್ನು ನೋಡಿಕೊಳ್ಬೇಕು ತಾನೆ, ಯಾರು ಏನು ಮಾಡ್ತೀರ ಅಂತ ಗಮನಿಸಬೇಕು ತಾನೆ. ಹಾಗಾಗಿ ಆ ಥರದ ಉದ್ದವಾದ ದೀರ್ಘವಾದ ಕಣ್ಣುಗಳಿರುವಂಥವಳು. ದರಹಾಸೋಜ್ವಲನ್ಮುಖಿ. ದರಹಾಸ ಅಂತ ಹೇಳಿದರೆ ಯಾವತ್ತೂ, ದರ ಅಂತ ಹೇಳಿದರೆ ಇಲ್ಲಿ ಯಾವತ್ತೂ ನಗುಮುಖ, ಉಜ್ವಲವಾದ ನಗುಮುಖ ಯಾವತ್ತೂ ಇರುವಂಥವಳು. ನಾವು ನಗ್ತೇವೆ, ಒಂದು ಪ್ಲಾಸ್ಟಿಕ್ ನಗ್ತೇವೆ ನೋಡಿ. ಯಾರನ್ನಾದರೂ ಕಂಡ್ರೆ ಅಬ್ಬಾ ನಗಬೇಕಲ್ಲ ಅಂತ ಹೇಳುವ ಒಂದು ನಗುವಿಗೆ ಪ್ಲಾಸ್ಟಿಕ್ ನಗು ಅಂತ ಹೆಸರು. ಒಂದು ಆರ್ಟಿಫಿಷಿಯಲ್, ಕೃತಕವಾಗಿರುವಂಥದ್ದು. ಅದು ಹೃದಯದಿಂದ ಬರುವಂತಹ ನಗು ಅಲ್ಲ, ಕೃತಕವಾದ ನಗು. ನಮಗೆ ಇಷ್ಟ ಇಲ್ಲದವರು ಇದ್ದರೆ ಕೆಲವೊಂದ್ಸಲ ಮಾಡಬೇಕಾಗತ್ತೆ ಅದಕ್ಕೆ. ಆದರೆ ಇವಳು ಹಾಗಲ್ಲ. ದರಹಾಸ ಯಾವತ್ತೂ ನಗುಮುಖದವಳೆ. ಉಜ್ವಲನ್ಮುಖಿ, ಮುಖ ಹೇಗಿರುತ್ತೆ? ಯಾರಾದರೂ ಹೃದಯದಿಂದ ನಗೋರನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ, ಅಬ್ಬ ಎಷ್ಟು ಖುಷಿಯಾಗತ್ತೆ ಇವರನ್ನು ನೋಡಿದಾಗ. ಅಬ್ಬ ಇವರ ಒಂದು ನಗು ಸಾಕಪ್ಪ. ಮಕ್ಕಳ ನಗು ಹೇಗಿರುತ್ತೆ? ಎಲ್ಲ ಚಿಂತೆಗಳು ದೂರ ಓಡೋಗ್ಬಿಡತ್ತೆ ಆ ಮಕ್ಕಳ ನಗು ನೋಡಿದರೆ. ಯಾಕೆ ಅಂತ ಹೇಳಿದರೆ ಹೃದಯದಿಂದ ಬರುವಂತಹ ನಗು. ಹಾಗೆ ಇವಳು ದರಹಾಸ ಉಜ್ವಲನ್ಮುಖಿ. ಗುರುಮೂರ್ತಿ, ಗುರುವಿನ ಮೂರ್ತಿಯೇ ಇವಳು, ಗುರುವೇ ಇವಳು. ನಾವೇನೋ ಆ ಗುರು ಈ ಗುರು ಅಂತ ಹೆಸರು ಹೇಳ್ಬೋದು, ಆದರೆ ಅದೆಲ್ಲವೂ ಯಾರು? ಅವಳೇ ತಾನೇ ಆ ರೂಪದಲ್ಲಿ ಬಂದಿರುವಂಥದ್ದು. ಗುರುಮೂರ್ತಿ, ಗುಣನಿಧಿ, ಗುಣಗಳ ನಿಧಿ. ಅದು ಕೆಲವು ಕೆಟ್ಟ ಗುಣಗಳು ಇರ್ಬೋದು. ಪ್ರಪಂಚ ಅಂತೇಳಿದರೆ ಕೆಟ್ಟದ್ದೂ ಇದೆ, ಒಳ್ಳೆಯದ್ದೂ ಇದೆ. ನಮಗೆ ಯಾವುದು ಬೇಕಾಗಿರೋದು ಅದನ್ನು ನಾವು ತೆಗೆದುಕೊಳ್ಬೇಕಾದಂಥದ್ದು. ಹಾಗಾಗಿ ಉತ್ತಮ ಗುಣನಿಧಿ ಆಗಬೇಕು ಅಂತೇಳಿದರೆ ಉತ್ತಮ ಗುಣಗಳನ್ನೇ ಕಾಣಬೇಕು, ಉತ್ತಮ ಗುಣಗಳನ್ನೇ ನೋಡಬೇಕು. ನಾವೇನು ಮಾಡ್ತೇವೆ? ಸೊಸೆ ಏನಾದರೂ ಅಡುಗೆ ಮಾಡಿದಾಗ ಅದು ಸರಿ ಇಲ್ಲ ಅಂತ ಹೇಳೋದಾಗೆ, ಒಂದು ಉಪ್ಪು ಜಾಸ್ತಿ ಆಗಿದೆ, ಖಾರ ಜಾಸ್ತಿ ಆಗಿದೆ, ಇಲ್ಲ ಇದು ಕಡಿಮೆ ಆಗಿದೆ, ಇದು ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು ಅಂತೇಳಿ ತಪ್ಪು ಕಂಡು ಹಿಡಿತೇವೆ ನಾವು. ದೋಷ, ಬೇರೆಯವರ ದೋಷವನ್ನು ಎತ್ತಿ ಹಿಡಿಯುವಂಥದ್ದು. ನಮ್ಮಲ್ಲಿ ದೋಷ ಇದ್ದರೆ ಅದನ್ನು ಟುಸ್ಸ ಮಾಡಿ ಅದೇನೂ ಅಲ್ಲ ಅಂತ ಹೇಳುವಂಥದ್ದು. ಹೀಗಾಗದೆ ಗುಣನಿಧಿ, ಅವಳು ಹೇಗೆ ಗುಣನಿಧಿಯೋ ಹಾಗೆ ನಾವು ಕೂಡ ಉತ್ತಮ ಗುಣನಿಧಿಗಳಾಗಬೇಕು. ಗೋಮಾತಾ, ಗೋವನ್ನು ಯಾವತ್ತೂ ಕೂಡ ಮಾತಾ ಅಂತಲೇ ಕರಿತಾ ಇದ್ದೇವೆ. ಇದು ನಮ್ಮ ಸನಾತನ ಧರ್ಮ. ತಾಯಿ ಸ್ವಲ್ಪ ಸಮಯದವರೆಗೆ ನಮಗೆ ಹಾಲನ್ನು ಕೊಟ್ಟು, ಎದೆ ಹಾಲನ್ನು ಕೊಟ್ಟು ನಮ್ಮನ್ನು ಸಾಕಿದಂಥವಳು. ಹಾಗಾಗಿ ಮಾತಾ ಅಂತ ಹೇಳ್ತೇವೆ, ಅಮ್ಮ ಅಂತ ಹೇಳ್ತೇವೆ. ಅದೇ ಗೋವು ತಾಯಿಯ ಹಾಲಿನ ನಂತರ ಈ ಗೋಮಾತೆಯ ಹಾಲನ್ನು ನಾವೆಲ್ಲರೂ ಕುಡಿದು ನಮಗೆ ಬೇಕಾದಂತಹ ಪೌಷ್ಟಿಕಾಂಶವನ್ನು ಕೊಡುವಂಥವಳು ಆ ಗೋಮಾತೆ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಗೋಮಾತೆಯನ್ನು ಪೂಜನೀಯವಾಗಿ ಭಾವಿಸಿ ಗೋಪೂಜೆಯನ್ನು ಮಾಡ್ತೇವೆ. ಅದು ಯಾವುದೋ ಒಂದು ದೀಪಾವಳಿ ಸಮಯದಲ್ಲೋ ಈ ಸಮಯದಲ್ಲೂ ಮಾತ್ರ ಅಲ್ಲ, ನಿತ್ಯ ಗೋಪೂಜೆಯನ್ನು ಮಾಡ್ತೇವೆ. ಹಲವಾರು ಮನೆಗಳಲ್ಲಿ ಗೋವಿನ ವಿಗ್ರಹವನ್ನಿಟ್ಟು ಪೂಜೆ ಮಾಡ್ತಾರೆ. ವಿಗ್ರಹ ಇಡಲೇಬೇಕು ಅಂತೇನಿಲ್ಲ, ಮನಸ್ಸಿನಲ್ಲಿ ಆ ಪೂಜನೀಯವಾದ ಭಾವನೆ ಇದ್ರೆ ಸಾಕು. ಇದು ಗೋಮಾತಾ. ಹಾಗೆ ಕಾಮಧೇನುವಿನ ರೂಪದಲ್ಲಿ ತಾನೇ ಇರುವಂಥವಳು. ಪವಿತ್ರವಾದ ದನ, ಪವಿತ್ರವಾದ ಗೋ, ಇದು ಕೂಡ ಅವಳೇ ಗೋಮಾತಾ. ಗುಹಜನ್ಮ ಭೂಹು, ಇಲ್ಲಿ ಗುಹ ಅಂತೇಳಿದರೆ ಕಾರ್ತಿಕೇಯ, ಸುಬ್ರಹ್ಮಣ್ಯ ಜನ್ಮಕ್ಕೆ ಕಾರಣಳಾದಂಥವಳು, ಸುಬ್ರಹ್ಮಣ್ಯನಿಗೆ ಜನ್ಮವನ್ನು ಕೊಟ್ಟಂಥವಳು. ಇದು ಒಂದು ಅರ್ಥ. ಇನ್ನೊಂದು ಗುಹ ಅಂತೇಳಿದರೆ ಇಲ್ಲಿ ರಹಸ್ಯ, ಗುಹ್ಯವಾಗಿರುವಂಥದ್ದು. ಗುಹ್ಯವಾಗಿ
ನಮಗೆ ಜನ್ಮವನ್ನು ಕೊಟ್ಟು ನಮ್ಮ ಮೃತ್ಯುವನ್ನು ಕೊಟ್ಟು ಮತ್ತೆ ಜನ್ಮ ಮತ್ತೆ ಮರಣ ಮತ್ತೆ ಜನ್ಮ ಮತ್ತೆ ಮರಣ. ಯಾಕೆ? ಈ ಒಂದು ಜ್ಞಾನ ನಮಗೆ ಗುಹ್ಯವಾಗಿ ರಹಸ್ಯವಾಗಿ ಉಳಿದು ಬಿಟ್ಟಿದೆ. ಓಪನ್ ಬುಕ್ ಎಕ್ಸಾಮ್ ಅಂತ ಇರುತ್ತೆ. ಪುಸ್ತಕ ಕೊಟ್ಟರು ಈ ಪ್ರಶ್ನೆಗೆ ಇದಕ್ಕೆ ಉತ್ತರ ಎಲ್ಲಿದೆ ಅಂತ ಹೇಗೆ ಗೊತ್ತಾಗೋದಪ್ಪ ನಮಗೆ? ಅದು ಹುಡುಕಿ ಅಷ್ಟೊತ್ತಿಗೆ 3 ಗಂಟೆ ಆಯಿತು ಮುಗೀತು, ನಮ್ಮ ಪರೀಕ್ಷೆಯ ಅವಧಿ ಮುಗ್ದೋಯ್ತು. ಮತ್ತೆ ಬಾ. ಹಾಗೇ ತಾನೇ ನಾವು ಮಾಡ್ತಾ ಇರೋದೀಗ. ಹುಟ್ಟಿದೆವು, ಸತ್ತೆವು. ಹುಟ್ಟಿ ಏನು ಮಾಡಿದೆವು? ಊಟ ಮಾಡಿದೆವು, ಮಲಗಿದೆವು, ಮಕ್ಕಳನ್ನು ಹುಟ್ಟಿಸಿದೆವು, ಮತ್ತೆ ಸತ್ತೋದೆವು, ಮತ್ತೆ ಹುಟ್ಟುತ್ತೇವೆ. ಇದೇ ತಾನೇ ನಡೀತಾ ಇರೋದು. ಒಂದು ಚಕ್ರವ್ಯೂಹದಾಗಿ ಇದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಅಥವಾ ಹೊರಗಡೆ ಬರ್ಬೋದು ಅಂತಲೂ ಗೊತ್ತಿಲ್ಲ. ಇದೆಲ್ಲ ರಹಸ್ಯವಾದದ್ದು. ಇದನ್ನು ಹೊಡೆದೋಡಿಸಿ ನಮಗೆ ಜ್ಞಾನವನ್ನು ಕೊಡುವಂಥವಳು ದೇವೇಶಿ. ದಂಡನೀತಿಸ್ಥ ದಹರಾಕಾಶ ರೂಪಿಣಿ. ದೇವೇಶಿ, ಎಲ್ಲ ದೇವತೆಗಳಿಗೂ ಅವಳೇ ಒಡೆಯಳು. ದಂಡನೀತಿಸ್ಥ, ದಂಡನೀತಿ. ಒಂದು ದಂಡವನ್ನು ಹಿಡ್ಕೊಂಡು ಮಕ್ಕಳು ಹೆಡ್ ಮಾಸ್ಟರ್ ಮಾಡೋದಿಲ್ಲ ಶಾಲೆಯಲ್ಲಿ. ಮಾಸ್ಟ್ರನ್ನ ಬೆತ್ತ ಹಿಡ್ಕೊಂಡ ಟೀಚರನ್ನು ಕಂಡ ಕೂಡಲೇ ಓಡ್ತಿದ್ದೆವು ಎಲ್ಲರೂ ಕೂಡ. ಈಗೆಲ್ಲ ಬೆತ್ತ ಎಲ್ಲ ಹಿಡಿಯೋ ಆಗಿಲ್ಲ. ಈಗೆಲ್ಲ ಸ್ವಲ್ಪ ನಿಯಮಗಳೆಲ್ಲ ಬದಲಾಗಿದೆ. ಮೊದಲೆಲ್ಲ ನಮಗೆ ನೆನಪಿದೆ, ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಆಟ ಆಡೋದು, ಮಾತಾಡೋದು, ಬೆತ್ತ ಹಿಡ್ಕೊಂಡ ಟೀಚರ್ ಕಂಡ್ರೆ ಎಲ್ಲ ಗಪ್ಪು ಚಿಪ್ಪ ಆಗ್ಬಿಡ್ತಿದ್ರು. ಹಾಗೆ ದಂಡನೀತಿಯನ್ನು ಹಿಡಿದು ಎಲ್ಲರೂ ಸರಿಯಾದ ದಾರಿಯಲ್ಲಿ, ಧರ್ಮ ಮಾರ್ಗದಲ್ಲಿ ಎಲ್ಲರೂ ಬರುವಂತೆ, ನಡೆಯುವಂತೆ ಮಾಡುವಂಥವಳು. ಕರ್ಮದ ನಿಯಮಗಳನ್ನು ಉಲ್ಲಂಘನೆ ಮಾಡುವಂಥವಳಲ್ಲ. ಲಾ ಆಫ್ ಕರ್ಮ ಇದೆ ನಮಗೆ. ಕರ್ಮದ ನಿಯಮಗಳ ಪ್ರಕಾರವೇ ನಡೆಯುತ್ತೆ. ಹಾಗಾಗಿ ದಂಡನೀತಿ ಇದರಲ್ಲಿಯೂ ಅವಳೇ ಇರುವಂಥವಳು. ದಹರಾಕಾಶ ರೂಪಿಣಿ. ದಹರಾಕಾಶ ಅಂತೇಳಿದರೆ ಹೃದಯಾಕಾಶ. ಇಲ್ಲಿ ದಹರ ಅಂತೇಳಿದರೆ ಹೃದಯ. ಹೃದಯಾಕಾಶದಲ್ಲಿ ಆ ರೂಪದಲ್ಲಿಯೂ ಇರುವಂಥವಳು. ಹೃದಯವೂ ಅವಳೇ, ಹೃದಯದಲ್ಲಿ ಆಕಾಶ ರೂಪದಲ್ಲಿಯೂ ಅವಳೇ ಇದ್ದಾಳೆ. ಪ್ರತಿಪನ್ಮುಖ್ಯರ ಕಾಂತ ತಿಥಿ ಮಂಡಲ ಪೂಜಿತ. ಪ್ರತಿಪತ್, ನಮ್ಮ ಕ್ಯಾಲೆಂಡರನ್ನು ನಾವು ನೋಡಿದರೆ ಅಮಾವಾಸ್ಯೆ ಆದ ನಂತರ, ಹುಣ್ಣಿಮೆ ಆದ ನಂತರ ಮೊದಲನೇ ದಿನ ಪ್ರತಿಪತ್, ಆಮೇಲೆ ದ್ವಿತೀಯ ತೃತೀಯ ಇದೆಲ್ಲ ಬರುತ್ತೆ ನೋಡಿ. ದ್ವಾದಶಿ, ತ್ರಯೋದಶಿ, ಆಮೇಲೆ ಚತುರ್ದಶಿ, ಆಮೇಲೆ ಪೂರ್ಣಿಮಾ, ಅಮಾವಾಸ್ಯೆ, ಮತ್ತೆ ಪ್ರತಿಪತ್. ಹಾಗೆ ಪ್ರತಿಪತ್ ಮುಖ್ಯರಾಕಾಂತ ತಿಥಿ ಮಂಡಲ ಪೂಜಿತ. ಪ್ರತಿಯೊಂದು ದಿನಕ್ಕೂ ನಿತ್ಯ ದೇವತೆ ಅಂತಿದ್ದಾಳೆ. ನಿತ್ಯ ತಿಥಿ ದೇವತೆಗಳು ಇವರೆಲ್ಲಿರ್ತಾರೆ ಅಂತಂದರೆ, ಈಗ ಬಿಂದುವಿನ ಹೊರಗಡೆ ಒಂದು ತ್ರಿಕೋಣ ಅಂತ ಹೇಳಿದೆವು ಶ್ರೀಚಕ್ರದಲ್ಲಿ. ಈ ತ್ರಿಕೋಣದಲ್ಲಿ ಒಂದೊಂದು ಭಾಗದಲ್ಲಿಯೂ 5 ಜನ ಇರ್ತಾರೆ. 15 ಜನ ನಿತ್ಯ ದೇವತೆಗಳು, ತಿಥಿ ದೇವತೆಗಳು. ಪ್ರತಿಪನ್ಮುಖರ ಕಾಂತ ತಿಥಿ ಮಂಡಲ, ಇದಕ್ಕೊಂದು ತಿಥಿ ಮಂಡಲ ಅಂತ ಹೆಸರು. 15 ಜನ ಅಲ್ಲಿರ್ತಾರೆ. ಪೂರ್ಣಿಮಾ ಅಮಾವಾಸ್ಯವರೆಗೆ, ಪೂರ್ಣಿಮದಿಂದ ಅಮಾವಾಸ್ಯೆ, ಅಮಾವಾಸ್ಯೆಯಿಂದ ಪೂರ್ಣಿಮವರೆಗೆ ನಿತ್ಯ ತಿಥಿ ಬೇರೆ ಬೇರೆ ದೇವತೆಗಳು ಇದ್ದಾರೆ. ಇದು ಒಂದು ಮಂಡಲ. ಈ ಮಂಡಲ, ಈ ದೇವತೆಗಳು ಅವಳನ್ನು ಪೂಜಿಸ್ತಾ ಇರ್ತಾರೆ. ಪ್ರತಿಪನ್ಮುಖ್ಯರ ಕಾಂತ ತಿಥಿ ಮಂಡಲ ಪೂಜಿತ. ಕಲಾತ್ಮಿಕ. ಇಲ್ಲಿ ಕಲಾ ಅಂತ ಹೇಳಿದರೆ ಈ ಚಂದ್ರನ ಕಲೆಗಳು, 16 ಕಲೆಗಳಿವೆ ಅಂತೆ ಚಂದ್ರನಲ್ಲಿ. ಹಾಗೆಯೇ ಬೇರೆ ಬೇರೆ ಸೂರ್ಯನಲ್ಲೂ ಕಲೆಗಳಿವೆ, ಅಗ್ನಿಯಲ್ಲೂ ಕಲೆಗಳಿವೆ. ಇದೆಲ್ಲ ಬೇರೆ ಬೇರೆ ಕಲೆ ಅಂತ ಹೇಳಿದರೆ ಸೂಕ್ಷ್ಮ ರೂಪವಾಗಿರುವಂತಹ ಭಾಗಗಳು, ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅಲ್ಲ, ಆದರೆ ಕಾಣದೇ ಇರುವಂತಹ ಭಾಗಗಳು, ಅದು ಕಲಾ. ಅದರಲ್ಲಿಯೂ ಕಲೆಯಲ್ಲಿಯೂ ಅವಳೇ ಇರುವಂಥವಳು. ಕಲಾನಾಥ. ಈ ಎಲ್ಲ ಕಲೆಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂಥವಳು, ಕಲೆಗಳಿಗೆ ನಾಥಳಾಗಿರುವಂಥವಳು ಕಲಾನಾಥ. ಕಾವ್ಯಾಲಾಪ ವಿನೋದಿನಿ. ಕಾವ್ಯ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ಬೇರೆ ಬೇರೆ ಥರದ ಕಾವ್ಯಗಳಿವೆ ನೋಡಿ. ಕಾಳಿದಾಸ ಬರೆದಿರುವಂತಹ ರಘುವಂಶ, ಮೇಘದೂತ, ಇನ್ನೂ ಹಲವಾರು ಕಾವ್ಯಗಳು. ಇದು ಕಾಳಿದಾಸ ಒಬ್ಬನು ಬರೆದಿರುವಂಥದ್ದು 1-2, ಹಾಗೆ ಎಷ್ಟೊಂದು ಕಾವ್ಯಗಳಿವೆ. ಕಾವ್ಯ ಆಲಾಪ ವಿನೋದಿನಿ. ಯಾರಾದರೂ ಕಾವ್ಯಾಲಾಪವನ್ನು ಮಾಡಿದರೆ ಅದನ್ನು ತುಂಬ ಸಂತೋಷಪಟ್ಟು ಕೇಳ್ತಾ ಇರ್ತಾಳಂತೆ ವಿನೋದಿನಿ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಈ ಸರಸ್ವತಿ ಮತ್ತು ಲಕ್ಷ್ಮಿ ಇವರಿಬ್ಬರು ಅವಳ ಹಿಂದುಗಡೆ ನಿಂತುಕೊಂಡು ಅವಳಿಗೆ ಚಾಮರ ಸೇವೆಯನ್ನು
ಮಾಡ್ತಾನೇ ಇರ್ತಾರೆ. ಎಡಬಲದಲ್ಲಿ ಸರಸ್ವತಿ, ಬಲಬಲದಲ್ಲಿ ಲಕ್ಷ್ಮಿ. ಸಚಾಮರ, ಚಾಮರದ ಸೇವೆಯನ್ನು, ಸ ಅಂತ ಹೇಳಿದ್ರೆ ಅದರ ಜೊತೆ, ರಮಾ ವಾಣಿ, ರಮಾ ಮತ್ತು ವಾಣಿ ಇವರಿಬ್ಬರು ಸವ್ಯ ದಕ್ಷಿಣ ಸೇವಿತ, ಎಡಗಡೆ ಬಲಗಡೆ ಇವಳ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆದಿಶಕ್ತಿ ಅಮೇಯಾತ್ಮ ಪರಮಾ ಪಾವನಾಕೃತಿ, ಇವಳು ಆದಿಶಕ್ತಿ. ಆದಿ ಅಂತ ಹೇಳಿದರೆ ಮೊದಲು ಬಂದಿರುವಂಥವಳು, ಇನ್ನು ಬೇರೆ ಯಾರು ಬಂದಿದ್ದಾರೆ ಅವಳಿಂದ ಮೊದಲು, ಹಾಗಾಗಿ ಅವಳು ಆದಿಶಕ್ತಿ. ಅಮೇಯ, ಅಮೇಯ ಅಂತ ಹೇಳಿದರೆ ಅಳತೆಗೆ ಸಿಗದೇ ಇರುವಂಥವಳು. ಒಂದು ಸಲ ಅಪ್ರಮೇಯ ಅಂತ ನೋಡಿದ್ದೀವಿ ನಾವು, ಹಾಗೆ ಇದು ಅಮೇಯ ಅಂತ ಹೇಳಿದರೆ ಅವಳನ್ನು ಅಳತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಮೇಯ. ಆತ್ಮ, ಈ ಜೀವಾತ್ಮ ಪರಮಾತ್ಮ ಅಂತೆಲ್ಲ ಬೇರೆ ಬೇರೆ ಹೆಸರು ಕೊಟ್ಟಿದ್ದೇವೆ, ನಿಜವಾಗಿಯೂ ಆತ್ಮ ಅದು ಅವಳೇ, ಜೀವಾತ್ಮಳು ಅವಳೇ, ಪರಮಾತ್ಮ ಕೂಡ ಅವಳೇ. ಪರಮ, ಶ್ರೇಷ್ಠಳಾದವಳು. ಇನ್ನು ಅವಳಿಗಿಂತ ಮೇಲೆ ಅನುತ್ತಮ ಅಂತ ಒಂದ್ಸಲ ನೋಡಿದೆ, ಅವಳಿಗಿಂತ ಆದವರು ಇನ್ಯಾರೂ ಇಲ್ಲ, ಶ್ರೇಷ್ಠಳಾದವಳು ಇನ್ಯಾರೂ ಇಲ್ಲ, ಇವಳೇ ಪರಮ. ಪಾವನಾಕೃತಿ, ಪಾವನ ಪುಣ್ಯಮಯವಾದ ಕೆಲಸವನ್ನು ಮಾಡುವಂಥವಳು, ನಮ್ಮಿಂದ ಆ ಥರದ ಕೆಲಸವನ್ನು ಮಾಡಿಸುವಂಥವಳು. ಹಾಗೆಯೇ ಆಕೃತಿ, ಇವಳ ಆಕೃತಿ ಹೇಗಿದೆ? ಪಾವನವಾಗಿದೆ, ಶುಭಮಯ, ಮಂಗಳಮಯವಾಗಿದೆ. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಎಷ್ಟು ಬ್ರಹ್ಮಾಂಡಗಳಿವೆಯೋ ಗೊತ್ತಿಲ್ಲ, ಕೋಟಿ ಬ್ರಹ್ಮಾಂಡ. ನಾವೇನೋ ಅಂದ್ಕೊಳ್ತೇವೆ ನಮ್ಮದು ಒಂದೇ ಪ್ರಪಂಚ ಅಂತೇಳಿದ್ವಿ. ಈವಾಗ ಒಂದು ಕೆಲವು ದಿನಗಳ ಹಿಂದೆ ನಮ್ಮ ಇಸ್ರೋ ಸೈಂಟಿಸ್ಟ್ ಅವ್ರು ಹೇಳಿದರು, ಏಲಿಯನ್ಸ್ ಇರ್ಬೋದು, ಏಲಿಯನ್ಸ್ ಬಂದರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರೆ, ನಮಗೆ ಈ ಪ್ರಪಂಚದಲ್ಲಿ ಇಲ್ಲದೇ ಇರುವಂಥದ್ದು ಏಲಿಯನ್ ಅಂತೇಳಿ ಇರಬಹುದು. ಅವರು ಇಲ್ಲಿಗೆ ಬಂದರೆ, ಈ ಪ್ರಪಂಚಕ್ಕೆ ಬಂದರೆ ಏನಾಗ್ಬೋದು ಗೊತ್ತಿಲ್ಲ ಅಂತ ಈಗ ನೋಡಿ ವಿಜ್ಞಾನಿಗಳು ಹೇಳುವಂಥದ್ದು. ಇದು ಒಂದೇ ಅಲ್ಲ, ಈ ಥರದ ಬೇರೆ ಬೇರೆ ವಿಶ್ವಗಳು ಹಲವಾರು ಇರಬಹುದು, ನಮಗೆ ಗೊತ್ತಿಲ್ಲ ಅಷ್ಟೇ. ಆದರೆ ನಮ್ಮ ವಿಜ್ಞಾನಿಗಳು ಯಾರು? ನಮ್ಮ ಸನಾತನ ಧರ್ಮದ ವಿಜ್ಞಾನಿಗಳು ಅಂತ ಹೇಳಿದರೆ ಋಷಿಮನಿಗಳು ಇದನ್ನೆಲ್ಲ ಕಂಡು ಹಿಡಿದಿದ್ದಾರೆ. ಪುಟ್ಟಪರ್ತಿಯ ಸಾಯಿಬಾಬಾ ಈ ನಾವು ಲೋಕ ಸಮಸ್ತ ಸುಖಿನೋ ಭವಂತು ಅನ್ನ ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಮಾಡಿಬಿಟ್ರು. ಅಂದರೆ ಹಲವಾರು ಲೋಕಗಳು ಇದ್ದರೆ ಎಲ್ಲ ಲೋಕಗಳಲ್ಲಿ ಇರುವಂಥವರು ಕೂಡ ಸುಖವಾಗಿರಲಿ. ಒಂದು ಲೋಕ ಅಲ್ಲ, ನಮಗೆ ಗೊತ್ತಿರುವಂಥದ್ದು ಒಂದು ಲೋಕ, ಇನ್ನು ಎಷ್ಟು ಈ ಥರದ ಲೋಕಗಳಿವೆಯೋ ಗೊತ್ತಿಲ್ಲ. ಹಾಗಾಗಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಆದರೆ ಎಷ್ಟೇ ಬ್ರಹ್ಮಾಂಡಗಳು ಇರಲಿ ಎಲ್ಲದಕ್ಕೂ ಇವಳೇ ತಾಯಿ, ಬ್ರಹ್ಮಾಂಡ ಜನನಿ. ದಿವ್ಯ ವಿಗ್ರಹ, ದಿವ್ಯವಾದ ಮೂರ್ತಿಯವಳು. ದಿವ್ಯವಾದ ಆಕಾರ ಅಂತೇಳಿದರೆ ಬರೇ ರೂಪ ಅಂತಲ್ಲ, ಎಲ್ಲವೂ ದಿವ್ಯವೇ. ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ. ಕ್ಲೀಂಕಾರಿ, ಕ್ಲೀಮ್ ಅಂತೇಳೋದು ಒಂದು ಬೀಜಾಕ್ಷರ, ಲಕ್ಷ್ಮಿಯ ಬೀಜಾಕ್ಷರ. ಯಾರು ಸಂಪತ್ತು ಜಾಸ್ತಿ ಬೇಕು ಅಂತ ಆಸೆಯಿಂದ ಪೂಜೆ ಮಾಡ್ತಾರೋ ಅವರು ಈ ಬೀಜಾಕ್ಷರ ಮಂತ್ರದ ಜಪ, ಅದು ಕೂಡ ಗುರು ಉಪದೇಶ ಮೂಲಕವೇ ಆಗಬೇಕು. ಈ ಬೀಜಾಕ್ಷರದ ಮಂತ್ರ ಉಪದೇಶವನ್ನು ಪಡೆದು ಇದರ ಪುನರುಚ್ಚಾರಣೆಯನ್ನು ಅಂಥವರು ಮಾಡ್ತಾರಂತೆ. ಕ್ಲೀನ್ ಅಂತ ಹೇಳಿದು ಬೀಜಾಕ್ಷರ ಒಂದು, ಇದು ಲಕ್ಷ್ಮಿಯ ಬೀಜಾಕ್ಷರ. ಹಾಗೆಯೇ ಕಾ ಅಂತ ಹೇಳೋದು ಶಿವನನ್ನು ಸೂಚಿಸುತ್ತೆ, ಲಾ ಅಂತ ಹೇಳೋದು ಶಕ್ತಿಯನ್ನು ಸೂಚಿಸುತ್ತೆ. ಈ ಕ್ಲೀಮ್ ಅಂತ ಹೇಳುವ ಈ ಅಕ್ಷರ ಅರ್ಧನಾರೀಶ್ವರ ತತ್ವವನ್ನು ಸೂಚಿಸ್ತಾ ಇದೆ. ಕ್ಲೀಂಕಾರಿ, ಕೇವಲ ಅವಳು ಬಿಟ್ಟರೆ ಇನ್ಯಾರೂ ಇಲ್ಲ, ಇವಳೇ ಹೈಯೆಸ್ಟ್, ಇನ್ಯಾರೂ ಇಲ್ಲ, ಇದು ಕೇವಲ. ಗುಹ್ಯ, ಇದು ನಮಗೆ ಗೊತ್ತಿದೆ. ಗುಹ್ಯ ಅಂತ ಹೇಳಿದ್ರೆ ರಹಸ್ಯವಾಗಿರುವಂಥದ್ದು, ಈ ಜ್ಞಾನ ರಹಸ್ಯವಾಗಿರುವಂಥದ್ದು. ಕೈವಲ್ಯ ಪದದಾಯಿನಿ, ಕೈವಲ್ಯವನ್ನು ಕೊಡುವಂಥವಳು. ಕೈವಲ್ಯ ಪದ ಅಂತೇಳಿದರೆ ನಮಗೆ ಮೋಕ್ಷ. ಅದರಲ್ಲಿಯೂ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ ಇದೆ. ಸಾಲೋಕ್ಯ, ಒಂದೇ ಲೋಕದಲ್ಲಿರುವಂಥವರು. ದೇವರು ಮತ್ತು ನಾನು ಒಂದೇ ಲೋಕದಲ್ಲಿದ್ದೇವೆ. ದೇವರೆಲ್ಲಿದ್ದಾನೆ? ಈ ಮೂರ್ತಿಯಲ್ಲಿದ್ದಾನೆ, ಈ ಫೋಟೋದಲ್ಲಿದ್ದಾನೆ ಅಂತ ಹೇಳುವ ಒಂದು ಭಾವನೆ, ಇದು ಸಾಲೋಕ್ಯ. ಆಮೇಲೆ ಬರುವಂಥದ್ದು ಸಾರೂಪ್ಯ. ಸಾರೂಪ್ಯ ಅಂತ ಹೇಳಿದರೆ, ಓಹೋ ಇವನು ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತೇಳಿ, ನೀನು ನಾನೇ, ನನ್ನದು ನಿನ್ನದೇ ರೂಪ, ನಿನ್ನದು ನನ್ನದೇ ರೂಪ ಅಂತ ಹೇಳುವ ಭಾವನೆ ಸಾರೂಪ್ಯ. ಆಮೇಲೆ ಸಾಮೀಪ್ಯ,
ಓಹೋ, ಹತ್ತಿರವೇ, ನನ್ನ ಹತ್ತಿರವೇ ಇದ್ದಾರೆ, ಎಲ್ಲೋ ಕೈಲಾಸ ವೈಕುಂಠ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ, ನನ್ನ ಹತ್ತಿರ, ಅತೀ ಹತ್ತಿರದಲ್ಲಿದ್ದಾಳೆ ಅಂತ ಆಗತ್ತೆ. ಆಮೇಲೆ ಸಾಯುಜ್ಯ, ಓ ಇದು ಬೇರೆ ಬೇರೆ ಅಲ್ಲ, ನಾನು ಮತ್ತೆ ಪರಬ್ರಹ್ಮ ಅಂತೇಳಿದರೆ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವ ಕೊನೆಯ ಸ್ಥಿತಿ, ಇದು ಸಾಯುಜ್ಯ. ಇದೆಲ್ಲವನ್ನು ಕೊಡುವಂಥವಳು ಅವಳು ಕೈವಲ್ಯ ಪದದಾಯಿನಿ. ಕೊನೆಯ ಪದ ಕೈವಲ್ಯ ಅಂದರೆ ಸಾಯುಜ್ಯವನ್ನು ನಮಗೆ ಕೊಡುವಂಥವಳು. ತ್ರಿಪುರ ತ್ರಿಜಗದ್ವಂದ್ಯ ತ್ರಿಮೂರ್ತಿ ತ್ರಿದಶೇಶ್ವರಿ. ತ್ರಿಪುರ, ಈ ದೇಹಕ್ಕೂ ಕೂಡ ತ್ರಿಪುರ ಅಂತ ಹೆಸರಿದೆ. ಹಾಗೆಯೇ ಮೂರು, ಎಲ್ಲಿ ಏನೆಲ್ಲ ಮೂರು ಕಾಣ್ತೀವೋ ಅದರಲ್ಲಿ ಎಲ್ಲದರಲ್ಲಿಯೂ ಇರುವಂಥವಳು ಅವಳು. ತ್ರಿಜಗದ್ವಂದ್ಯ, ಭೂಹು ಭುವಃ ಸುವಹ ಅಂತ ಹೇಳ್ತೀವಿ. ಇದು ಮೂರು ಲೋಕವನ್ನು, ಲೋಕದಲ್ಲಿ ಇರುವಂಥವರು ಕೂಡ ಇವಳನ್ನು ಪೂಜೆ ಮಾಡುವಂಥವರು. ತ್ರಿಜಗದ್ವಂದ್ಯ. ತ್ರಿಮೂರ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡ ಇವಳೇ. ತ್ರಿದಶೇಶ್ವರಿ, ತ್ರಿದಶರು ಅಂತ ಹೇಳಿದರೆ ದೇವತೆಗಳು, ಎಲ್ಲ ದೇವತೆಗಳಿಗೂ ಈಶ್ವರಿಯಾಗಿರುವಂಥವಳು ತ್ರಿದಶೇಶ್ವರಿ. ತ್ರ್ಯಕ್ಷರಿ ದಿವ್ಯಗಂಧಾಢ್ಯ ಸಿಂಧೂರ ತಿಲಕಾಂಚಿತ. ತ್ರ್ಯಕ್ಷರಿ, ಮೂರು ಅಕ್ಷರಗಳು. ಅವಳ ಬೀಜಾಕ್ಷರಗಳನ್ನು ನೋಡಿದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಸೌಹ್ ಇದೆಲ್ಲವೂ ಕೂಡ ಮೂರು ಅಕ್ಷರಗಳನ್ನು ಒಳಗೊಂಡಿದೆ ಬೀಜಾಕ್ಷರ. ಹಾಗಾಗಿ ಅವಳು ತ್ರ್ಯಕ್ಷರಿ. ದಿವ್ಯಗಂಧಾಢ್ಯ, ದಿವ್ಯಗಂಧಗಳನ್ನು ಲೇಪನ ಮಾಡಿಕೊಂಡಿರುವಂಥವಳು. ಚಂದನ ದ್ರವ ದಿಗ್ಧಾಂಗಿ ಅಂತ ನೋಡಿದೆವು. ಹಾಗೆಯೇ ದಿವ್ಯವಾದ ಸುಗಂಧಮಯವಾದ ಗಂಧವನ್ನು ಲೇಪನ ಮಾಡಿದಂಥವಳು ದಿವ್ಯಗಂಧಾಢ್ಯ. ಸಿಂಧೂರ ತಿಲಕಾಂಚಿತ, ಇಲ್ಲಿ ಸಿಂಧೂರ ಅಂತ ಹೇಳಿದರೆ ನಾವಿಟ್ಟುಕೊಳ್ಳುವಂಥ ಬೊಟ್ಟು, ಕುಂಕುಮವನ್ನು ಧರಿಸಿಕೊಂಡಿದ್ದಾಳೆ. ಇನ್ನೊಂದು ನಾವು ನೋಡಿದ್ದೇವೆ ಸಿಂಧುರ. ಸಿಂಧುರ ಅಂತ ಹೇಳಿದರೆ ಆನೆ. ಹಾಗಾಗಿ ಜಾಗರೂಕರಾಗಿರಬೇಕು, ನಮ್ಮ ಉಚ್ಚಾರಣೆ ಹೇಗಿರಬೇಕು. ಎಲ್ಲಿ ಸಿಂಧೂರವೋ ಅಲ್ಲಿ ಸಿಂಧುರ ಅಂತ ಹೇಳಿದರೆ ಏನಾಗುತ್ತೆ, ತಲೆಯಲ್ಲಿ ನಾವು ಆನೆಯನ್ನು ಧರಿಸಿಕೊಂಡವರು ಅಂತ ಆಗತ್ತೆ. ಅದಲ್ಲ, ಅಲ್ಲಿ ಸಿಂಧೂರ. ಇಲ್ಲೀಗ ಸಿಂಧೂರ ತಿಲಕಾಂಚಿತ, ಸಿಂಧೂರದ ತಿಲಕ ಅಂತೇಳಿ ಇಟ್ಕೊಂಡಿದ್ದಾಳೆ. ಅದು ಮೊದಲು ಬಂದಿರುವುದು ಸಿಂಧುರ, ಆನೆಯ ಪಡೆ ಅವಳ ಜೊತೆ ಇತ್ತು, ಅದು ಸಿಂಧುರ. ಉಮಾ ಶೈಲೇಂದ್ರ ತನಯ ಗೌರಿ ಗಂಧರ್ವ ಸೇವಿತ. ಉಮಾ, ಉಮಾ ಅಂತ ಹೇಳಿದರೆ ಈ ಪಾರ್ವತಿ ತನ್ನ 5-6ನೇ ವರ್ಷದಿಂದ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ಲಂತೆ. ಪರ್ವತ ರಾಜಕುಮಾರಿ ಶಿವನೇ ಗಂಡ ಆಗಬೇಕು ಅಂತೇಳಿ ತಪಸ್ಸು. ಕಡೆಗೆ ಅಪರ್ಣ ಅಂತ ಬರುತ್ತೆ. ಅಪರ್ಣ ಅಂತ ಹೇಳಿದರೆ ಎಲೆಯನ್ನು ತಿನ್ನೋದು ಬಿಟ್ಟುಬಿಟ್ಲಂತೆ. ಆಹಾರವನ್ನು ಬಿಟ್ಟು ಹಲವು ಕಾಲ ಎಲೆಯನ್ನು ತಿಂತಾ ಇದ್ಲಂತೆ. ಆಮೇಲೆ ಎಲೆಯನ್ನೂ ಬಿಟ್ಟು ಅಪರ್ಣ ಅಂತ, ಪರ್ಣ ಕೂಡ ಇಲ್ಲ, ಎಲೆ ಕೂಡ ತಿಂತಾ ಇರಲಿಲ್ಲ. ಆಗ ತಾಯಿಯಾದ ಮೈನಾದೇವಿಗೆ ತುಂಬ ಸಂಕಟ ಆಗ್ತಾ ಇತ್ತು. ಸಣ್ಣ ಪುಟ್ಟು ಹುಡುಗಿ ಅಯ್ಯೋ ಏನೂ ತಿಂತಾ ಇಲ್ಲ ಅಂಥೇಳಿ ಬಂದು ಊ ಮಾ ಅಂತ ಹೇಳಿದ್ಲಂತೆ. ಹೀಗೆ ಮಾಡಬೇಡ ಮಗಳೇ, ಊ ಅಂತ ಹೇಳಿದರೆ ಮಗಳೇ, ಮಾ ಅಂತ ಹೇಳಿದರೆ ಮಾಡಬೇಡ, ಹೀಗೆ ಮಾಡಬೇಡ ನೀನು ಅಂತೇಳಿ. ಅದು ಉಮಾ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಊ ಅಂತ ಹೇಳಿದರೆ ಸೃಷ್ಟಿ, ಅಂತ ಹೇಳಿದರೆ ಲಯ, ಆ ಅಂತ ಹೇಳಿದರೆ ಸ್ಥಿತಿ. ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕಾರಣಳು ಅವಳೇ ಉಮಾ. ಶೈಲೇಂದ್ರ ತನಯ, ಶೈಲೇಂದ್ರ ಅಂತ ಹೇಳಿದರೆ ಪರ್ವತ ರಾಜ, ಶೈಲ ಅಂತ ಹೇಳಿದರೆ ಪರ್ವತ, ಪರ್ವತ ರಾಜನ ತನಯ ಮಗಳು. ಹಾಗಾಗಿ ಅವಳು ಪಾರ್ವತಿ ಅಂತ ಅವಳಿಗೆ ಹೆಸರು. ಶೈಲೇಂದ್ರ ತನಯ. ಗೌರಿ, ಗೌರಿ ಅಂತ ಹೇಳಿದರೆ ಗೌರ ವರ್ಣದವಳು. ಗೌರ ಅಂತ ಹೇಳಿದರೆ ಯಾವುದು, ಕೆಲವರು ಬಿಳಿ, ಒಂದು ಟ್ಯೂಬ್ಲೈಟಿನಾಗಿ ಬಿಳಿ ಇರ್ತಾರೆ ನೋಡಿ, ಆ ಬಿಳಿ ಅಲ್ಲ, ಒಂದು ಅರಿಶಿನ ಬಿಳಿ, ಬಿಳಿ ಬೆಳ್ಚಟೆ ಬಿಳಿ ಅಂತ ಹೇಳ್ತೀವಲ್ಲ ನಾವು, ಆ ಥರದ ಬಿಳಿ ಅಲ್ಲ. ಇದಕ್ಕೆ ಗೌರವರ್ಣ ಅಂತ ಹೆಸರು. ಸುಂದರವಾದ ಗೋಧಿ ಇದಕ್ಕಿಂತಲೂ ಬಿಳಿಯಾಗಿರ್ತಾಳೆ, ಆ ಬಣ್ಣಕ್ಕೆ ಗೌರ ಬಣ್ಣ. ಆ ಗೌರ ಬಣ್ಣ ಇರುವಂಥವಳು ಗೌರಿ. ಗಂಧರ್ವ ಸೇವಿತ, ಎಲ್ಲ ಗಂಧರ್ವರು, ನಾರದ, ತುಂಬುರು ಇವರೆಲ್ಲ ತುಂಬ ಚೆನ್ನಾಗಿ ಹಾಡುವಂಥವರು. ಹಾಗಾಗಿ ಅವರ ಗಾನವನ್ನು ಅವರು ಸೇವೆಯಾಗಿ ಅವಳಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದರು. ಅಂಥವರಿಂದ ಸೇವೆಯನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದವಳು ಗಂಧರ್ವ ಸೇವಿತ. ನೋಡಿ, ನಾವು ಮಾಡುವ ಯಾವುದೇ ಕೆಲಸ ಆಗಿರ್ಬೋದು, ಅದು ನಾವು ಅರ್ಪಣಾ ಮನೋಭಾವದಿಂದ, ಸಮರ್ಪಣಾ ಮನೋಭಾವದಿಂದ ಮಾಡಿದಾಗ ಅದು ಒಂದು ಅದ್ಭುತವಾದ ಸೇವೆ ಆಗತ್ತೆ. ಅಯ್ಯೋ ನನಗೆ ಹಾಡಲಿಕ್ಕೆ ಬರೋದಿಲ್ಲ, ನಾನೇನು ದೊಡ್ಡ ಗಂಧರ್ವಳ ಅಂತ ಹೇಳೋದಿಲ್ವ ನಾವು.
ಪರವಾಗಿಲ್ಲ, ಅಲ್ಲಿ ಸಂಗೀತ, ತಾಳ, ಲಯ ಯಾವುದು ಅಗತ್ಯ ಅಲ್ಲ. ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿರುವಂಥದ್ದು ಅವಳ ಮೇಲಿರುವಂತಹ ಪ್ರೀತಿ, ಪ್ರೇಮಕ್ಕೆ ಅಥವಾ ಭಕ್ತಿ. ಭಕ್ತಿಯಿಂದ ನಾವು ಹಾಡಿದಾಗ ಅದರಲ್ಲಿ ತಾಳವು ಇಲ್ಲದಿದ್ದರೂ ಪರವಾಗಿಲ್ಲ, ಲಯ ಯಾವುದಿಲ್ಲದಿದ್ದರೂ ಪರವಾಗಿಲ್ಲ. ಅದೇ ಈ ಪ್ರೇಮ ಭಕ್ತಿ ಇಲ್ಲದೆ ಶುದ್ಧವಾದ ರಾಗ, ಭಾರೀ ಒಳ್ಳೆಯ ಸಂಗೀತಗಾರರು, ಒಂದು ಕಡೆಯೂ ರಾಗ ತಪ್ಪೋದಿಲ್ಲ, ಶ್ರುತಿ ತಪ್ಪೋದಿಲ್ಲ, ತಾಳ ತಪ್ಪೋದಿಲ್ಲ ಅಂತಾದರೆ ಕೇಳಲಿಕ್ಕೆ ಸಂತೋಷ ಇರ್ಬೋದು, ಆದರೆ ಅದು ಅವಳನ್ನು ತಲುಪದೇ ಇರಬಹುದು. ಹಾಗಾಗಿ ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಒಂದು ಸಮರ್ಪಣಾ ಮನೋಭಾವದಿಂದ ಅವಳನ್ನು ಒಂದು ಸಲ ಸ್ಮರಿಸಿದರೆ ಇದಕ್ಕಿಂತ ಅದ್ಭುತವಾದ ಸೇವೆ ಇನ್ನು ಯಾವುದೂ ಇಲ್ಲ ಅಂತ ನಮ್ಮ ಪುರಾಣದಲ್ಲಿ ಹೇಳುತ್ತಿರ್ತಾರೆ. ಹಾಗಾಗಿ ನಾವು ನಿತ್ಯ ನಾಮಸ್ಮರಣೆಯನ್ನು ಖಂಡಿತವಾಗಿಯೂ ಮಾಡಲೇಬೇಕಾಗಿರುವಂಥದ್ದು, ನಿಲ್ಲಿಸಲೇಬಾರ್ದು. ಹಾಗೆ ಬರಬೇಕು, ಅಜಪ ಜಪ ಅಂತ ನೋಡಿದ್ದೇವೆ ನಾವು, ಹಾಗಾಗಬೇಕು ನಮ್ಮ ಜೀವನ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु, लोका समस्ता सुखिनो भवन्तु, लोका समस्ता सुखिनो भवन्तु.